ಪರಿಶುದ್ಧನಾಗಿರುವ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ವಂದನೆ ಸಲ್ಲಿಸ್ತೇವೆ ಕರ್ತನೆ. ಅತಿಯಾದ ಕನಿಕರವು, ದಯೆಯು, ಪ್ರೀತಿಯು, ಮಮತೆಯುಳ್ಳ ದೇವರು ಶಾಶ್ವತ ಪ್ರೇಮದಿಂದ ನಮ್ಮನ್ನು ಕರೆದು ತನ್ನ ಮಕ್ಕಳನ್ನಾಗಿ, ಪ್ರಜೆಗಳನ್ನಾಗಿ, ಆಶೀರ್ವಾದದ ನಿಧಿಯನ್ನಾಗಿ, ತನ್ನ ಸ್ವಕೀಯ ಜನಾಂಗವನ್ನಾಗಿ ಮಾಡಿರುವ ಕರ್ತನೆ, ನಿನಗೆ ವಂದನೆ ಸಲ್ಲಿಸ್ತೇವೆ ಕರ್ತನೆ. ಆರಾಧನೆಗೆ ಇದನ್ನು ಬರಲಿಕ್ಕಿರುವ ಮಕ್ಕಳಿಗಾಗಿ ಸ್ತೋತ್ರ, ಬಂದಂಥ ಮಕ್ಕಳಿಗಾಗಿ ಸ್ತೋತ್ರ ಮಾಡ್ತೇವೆ ಕರ್ತನೆ. ನೀನು ನಮಗೆ ದಾರಿ ತೋರಿಸುವ ದೇವರು. ಇಸ್ರೇಲಿಯರು ಅರಣ್ಯದಲ್ಲಿರುವಾಗಲೂ ಕರ್ತನೆ, ಮುಂದುಗಡೆ ನದಿ ಇರುವಾಗಲೂ, ಎರಿಕೋ ಕೋಟೆ ಇರುವಾಗಲೂ, ದೊಡ್ಡ ಸಮುದ್ರ ಇರುವಾಗಲೂ ಕರ್ತನೆ, ನೀನು ಅವರಿಗೆ ದಾರಿ ಮಾಡಿಕೊಟ್ಟು ಕರ್ತನೆ, ಅವರನ್ನು ಸುಕ್ಷೇಮವಾಗಿ ಕಾನಾನ್ ದೇಶಕ್ಕೆ ಸೇರಿಸಿದ ನಿನ್ನ ಕೃಪೆಯು ಈ ಲೋಕದಲ್ಲಿ ಕರ್ತನೆ, ನಮ್ಮನ್ನು ಸ್ವಾಮಿ ನಿನ್ನ ಕೃಪೆಯಿಂದಲೂ ಕನಿಕರದಿಂದಲೂ ಎಲ್ಲ ಕಾರ್ಯಗಳಲ್ಲಿ ಮುನ್ನಡೆಸಿ ಜಯಗೊಳಿಸಬೇಕೆಂಬುದಾಗಿ ನಾವು ಸ್ತೋತ್ರ ಮಾಡ್ತೇವೆಯಾ. ಅದಕ್ಕಾಗಿ ಈ ದಿನ ನಿನ್ನ ಪರಿಶುದ್ಧಾತ್ಮನು ಮಾತನಾಡಲಿ. ವಾಕ್ಯದ ಮೂಲಕ ಮಾತಾಡು, ಸಾಕ್ಷಿಗಳ ಮೂಲಕ ಮಾತಾಡು, ಆರಾಧನೆಯನ್ನು ಸ್ವೀಕರಿಸು ನಿನ್ನ ಮಕ್ಕಳು ಬಾಯಿಗಳು ಒಬ್ಬೊಬ್ಬರು ತೆರೆದು ಆರಾಧನೆ ಮಾಡುವಾಗ ಕರ್ತನೆ, ಹೃದಯ ಬಿಚ್ಚಿ ಸ್ತೋತ್ರ ಮಾಡುವಾಗ ಆ ಎಲ್ಲ ಹೃದಯದ ಸ್ತೋತ್ರಗಳು, ವಿಜ್ಞಾಪನೆಗಳು, ಮಹಿಮೆಗಳನ್ನು ನೀನು ಸ್ವೀಕರಿಸಿ ಕರ್ತನೆ, ನಿನ್ನ ಕೃಪೆಯಿಂದಲೂ ನಿನ್ನ ಕನಿಕರದಿಂದಲೂ ತಂದೆಯು ಮುದ್ದು ಮಗನನ್ನು ಕನಿಕರಿಸುವಂತೆ ನಾನು ನಿಮ್ಮನ್ನು ಕನಿಕರಿಸ್ತೇನೆ ಎಂಬುದಾಗಿ ಹೇಳಿದ ನಿನ್ನ ವಾಗ್ದಾನ ನಮ್ಮ ಸಭೆಯಲ್ಲಿ ಒಬ್ಬೊಬ್ಬರಲ್ಲಿ ನೆರವೇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ. ಒಬ್ಬೊಬ್ಬರಲ್ಲಿ ನೆರವೇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಯಜ್ಞವೇದಿ ಕಟ್ಟಿ ಆರಾಧನೆ ಮಾಡಿದ ಅಬ್ರಾಹ್ಮನಿಗೆ ದರ್ಶನ ಕೊಟ್ಟ ನಿನ್ನ ಕೃಪೆ, ಆರಾಧನೆ ಮಾಡುವಾಗಲೇ ಅನೇಕರಿಗೆ ದರ್ಶನಗಳು, ಅನೇಕರಿಗೆ ಪ್ರವಾದನೆಗಳು, ಅನೇಕರಿಗೆ ಬಿಡುಗಡೆಗಳು, ಅನೇಕರಿಗೆ ರೋಗ ಸೌಖ್ಯಗಳು ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆಯಾ. ಅಯ್ಯ, ನೀನು ನಮ್ಮ ಮಧ್ಯದಲ್ಲಿ ಯಶಪ್ಪ, ನಿನ್ನ ಆತ್ಮನು ನಮ್ಮ ಮಧ್ಯದಲ್ಲಿ ಚಲಿಸಲಿ ನಿನ್ನದ್ರೊಳಗಿಂದ ತೆಗೆದು ನಿನ್ನ ಆರಾಧಿಸಲಿಕ್ಕೆ ನಮ್ಮನ್ನು ಬಲಪಡಿಸು, ವಾಕ್ಯ ಕೇಳಲಿಕ್ಕೆ ಬಲಪಡಿಸು, ವಾಕ್ಯ ಹೇಳಲಿಕ್ಕೆ ಕರ್ತನೆ ದೇವ ಸೇವಕರನ್ನ ಕೃಪೆಯಲ್ಲಿ ಮರೆಮಾಚಿಟ್ಟು ನಿನ್ನ ಪವಿತ್ರಾತ್ಮನು ಉಜ್ಜೀವನವಾಗಿ ನಡೆಸಲಿ, ನಿನ್ನ ಪವಿತ್ರಾತ್ಮನು ಕಾರ್ಯ ಸಾಧಕವಾಗಿ ನಡೆಸಲಿ, ನಿನ್ನ ಪರಿಶುದ್ಧಾತ್ಮನ ನಡೆಸಲಿ, ನಿನ್ನ ಕೃಪೆಯ ಆತ್ಮನ ನಡೆಸಲಿ. ನಮ್ಮನ್ನು ನಾವು ನಿನ್ನ ಪಾದ ತಗ್ಗಿಸಿಕೊಳ್ತೇವೆ. ನೀನೇ ಈ ದಿನ ನಮ್ಮನ್ನು ಆಶೀರ್ವದಿಸು. ಈ ದಿನ ಯೆಹೋವನಿಂದ ನೇಮಕವಾದ ದಿನ, ಇದರಲ್ಲಿ ನಾವು ಸಂತೋಷ ಪಡಲಿಕ್ಕೆ ಸಹಾಯ ಮಾಡು, ಉಲ್ಲಾಸ ಪಡಲಿಕ್ಕೆ ಸಹಾಯ ಮಾಡು. ಹರ್ಷಧ್ವನಿ ಕರ್ತನೆ ನಿನ್ನ ಹೆಸರಲ್ಲಿ ಮಾಡಲಿಕ್ಕೆ ನಮಗೆ ಸಹಾಯ ಮಾಡು. ಹಾಗೆ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡೆ ಪರಲೋಕ ತಂದೆಯೇ, ಆಮೆನ್. ಆಳ್ವಿಕೆ ಮಾಡುವ ಪರಿಶುದ್ಧಾತ್ಮನೇ ಎಂದು ಹಾಡನ್ನು ಹಾಡಿ ದೇವರನ್ನು ಮಹಿಮೆಪಡಿಸೋಣ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ನೆನಪೆಲ್ಲ ನಿನದಾಗಲಿ, ಮಾತೆಲ್ಲ ನಿನದಾಗಲಿ, ನೆನಪೆಲ್ಲ ನಿನದಾಗಲಿ, ಮಾತೆಲ್ಲ ನಿನದಾಗಲಿ. ದಿನವೆಲ್ಲ ನನ್ನ ನಡೆಸು, ದಿನವೆಲ್ಲ ನನ್ನ ನಡೆಸು, ನಿಶ್ಚಿತವಾ ನೆರವೇರಿಸು, ನಿಶ್ಚಿತವಾ
ಮಾಡಬೇಕು ಅಪ್ಪ ಕರ್ತನೆ ಅಪ್ಪ. ನಮ್ಮನೆ ನಾವು ಬಲಿಯಾಗಿ ನಿನ್ನ ಮುಂದೆ ಸಮರ್ಪಿಸಿಕೊಳ್ಳುತ್ತಿದ್ದೇವಪ್ಪ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ನನಗಾಗಿ ಬಂದಿರುವೆ ನನ್ನನ್ನೇ ಈಗಲೇ. ಅಪ್ಪ ಕರ್ತನೆ, ಹೌದು ಪ್ರವೇಶವೇ, ಪ್ರತಿಯೊಬ್ಬರನ್ನು ಮುಟ್ಟು ಕರ್ತನೆ ಅಪ್ಪ. ನಿನ್ನ ಪರಿಶುದ್ಧವಾದ ಆತ್ಮದಿಂದಲೂ, ನಿನ್ನ ಪರಿಶುದ್ಧವಾದ ಮಹಿಮೆಯಿಂದಲೂ, ನಿನ್ನ ಪರಿಶುದ್ಧವಾದ ಪ್ರೀತಿಯಿಂದಲೂ ಪ್ರತಿಯೊಬ್ಬರನ್ನು ಈ ಮುಂಚಾನೆ ವೇಳೆಯಲ್ಲಿ ಕರ್ತನೆ ಮುಟ್ಟು ಕರ್ತನೆ ಅಪ್ಪ. ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಅತಿಶಯ ಮಾಡುವವನೇ, ಸಂತೈಸುವ ಕರ್ತನೇ. ಹೌದು ಕರ್ತನೆ, ಅತಿಶಯ ಮಾಡುವವನೇ, ಸಂತೈಸುವ ಕರ್ತನೇ. ಗಾಯವನ್ನು ಕಟ್ಟುವವನೇ, ಮನ ಗಾಯವನ್ನು ಕಟ್ಟುವವನೇ, ಕಣ್ಣೀರೆಲ್ಲ ಒರೆಸುವವನೇ, ಕಣ್ಣೀರೆಲ್ಲ ಒರೆಸುವವನೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಹೌದು ಕರ್ತನೆ ಅಪ್ಪ, ದೇವರೇ ಅಪ್ಪ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ. ಇದಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧವಾದ ಆತ್ಮದಿಂದಲೂ ಅಪ್ಪ, ನಿನ್ನ ಪರಿಶುದ್ಧವಾದ ಮಹಿಮೆಯಿಂದಲೂ ಕರ್ತನೆ ನಮ್ಮನ್ನು ತುಂಬಿಸಿದಕ್ಕಾಗಿ ಸ್ತೋತ್ರ. ನಮಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮಗೆ ಸಹಾಯಕನಾಗಿದ್ದು ನಡೆಸಿದಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧ ಆತ್ಮ ಚಲಿಸಿದಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧ ಆತ್ಮ ಅಪ್ಪ ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧ ಆತ್ಮ ಪ್ರತಿಯೊಬ್ಬರನಿಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೋವಿನಿಂದ ವೇದನೆಯಿಂದ ಬಂದಿರೋ ಪ್ರತಿಯೊಬ್ಬರನ್ನು ಮುಟ್ಟಿ ಸೌಖ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸಮಾಧಾನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧ ಆತ್ಮವು ಕರ್ತನೆ ಆಳ್ವಿಕೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧ ಆತ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ದೊಡ್ಡ ಅದ್ಭುತ ಕಾರ್ಯಗಳು ಮಾಡಿದ್ದಕ್ಕಾಗಿ ಸ್ತೋತ್ರ. ಅಪ್ಪ ಕರ್ತನೆ, ನಾನು ನಂಬುತ್ತೇನೆ ಕರ್ತನೆ, ನಾವು ನಂಬುತ್ತೇವೆ ಕರ್ತನೆ. ಅಪ್ಪ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಸಹಾಯ ಮಾಡಿದ್ದಕ್ಕಾಗಿ ವಂದನೆ. ಜೀವಳ ಪರಲೋಕದಲ್ಲಿರುವ ತಂದೆ, ಆಮೇನ್ ಆಮೇನ್. ಹಲ್ಲೆಲೂಯಾ. ಯಾರು ಆಳ್ವಿಕೆ ಮಾಡಬೇಕಂತೆ? ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಆಳ್ವಿಕೆ ಮಾಡುವಾಗ ಮಾತು ಕರ್ತನಾದ ಯೇಸು ಕ್ರಿಸ್ತನಂತೆ ಇರ್ತದೆ. ಯೋಚನೆ ಯೇಸು ಕ್ರಿಸ್ತನಲ್ಲಿರುವಂಥ ಯೋಚನೆ ನಮ್ಮಲ್ಲಿ ಇರ್ತದೆ. ಹಲ್ಲೆಲೂಯಾ.
ಯೇಸಪ್ಪ ನಿನ್ನ ಆಳ್ವಿಕೆ ಮಾಡು. ನಿನ್ನ ಸತ್ಯದಾತ್ಮನ ನಮ್ಮ ಮಾತಿನಲ್ಲಿ, ನನ್ನ ಸತ್ಯದಾತ್ಮನ ನಮ್ಮ ಕ್ರಿಯೆಗಳಲ್ಲಿ, ಸತ್ಯದಾತ್ಮ ನಮ್ಮ ಆಲೋಚನೆಗಳಲ್ಲಿ ಆಲೋಚನೆ ಕೊಟ್ಟು ನಡೆಸಲಿ ಎಂಬುದಾಗಿ ನಾವು ಕೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವಾಗೆ ಎಲ್ಲ ನಿನ್ನ ಕೃಪೆಯೇ ನನಗೆ ಹಾಡನ್ನಾಡಿ ನಾವು ಆರಾಧಿಸೋಣ. ಎಲ್ಲ ನಿನ್ನ ಕೃಪೆಯೋ ನನಗೆ, ಎಲ್ಲ ನಿನ್ನ ಕೃಪೆಯೋ ಯೇಸಪ್ಪ, ಎಲ್ಲ ನಿನ್ನ ಕೃಪೆಯೋ ನನಗೆ, ಎಲ್ಲ ನಿನ್ನ ಕೃಪೆಯೋ ಯೇಸಪ್ಪ, ಎಲ್ಲ ನಿನ್ನ ಕೃಪೆಯೋ ನನಗೆ, ಎಲ್ಲ ನಿನ್ನ ಕೃಪೆಯೋ. ಪಾಪದಿಂದ ಬಿಡಿಸಿದ್ದು ನಿನ್ನ ಕೃಪೆಯೋ, ಪರಿಶುದ್ಧ ಪಡಿಸಿದ್ದು ನಿನ್ನ ಕೃಪೆಯೋ. ಪಾಪದಿಂದ ಬಿಡಿಸಿದ್ದು ನಿನ್ನ ಕೃಪೆಯೋ, ಪರಿಶುದ್ಧ ಪಡಿಸಿದ್ದು ನಿನ್ನ ಕೃಪೆಯೋ. ಯೇಸು, ಎಲ್ಲ ನಿನ್ನ ಕೃಪೆಯೋ ನನಗೆ, ಎಲ್ಲ ನಿನ್ನ ಕೃಪೆಯೋ ಯೆಸಯ್ಯ, ಎಲ್ಲ ನಿನ್ನ ಕೃಪೆಯೋ ನನಗೆ, ಎಲ್ಲ ನಿನ್ನ ಕೃಪೆಯೋ. ರಕ್ಷಣೆ ಒಂದೇದು ನಿನ್ನ ಕೃಪೆಯೋ, ಸತ್ಯ ಮಾರ್ಗ ಅರಿತಿದ್ದು ನಿನ್ನ ಕೃಪೆಯೋ. ರಕ್ಷಣೆ ಒಂದೇದು ನಿನ್ನ ಕೃಪೆಯೋ, ಸತ್ಯ ಮಾರ್ಗ ಅರಿತಿದ್ದು ನಿನ್ನ ಕೃಪೆಯೋ. ಎಲ್ಲ ನಿನ್ನ ಕೃಪೆಯೋ ನನಗೆ, ಎಲ್ಲ ನಿನ್ನ ಕೃಪೆ. ಯೇಸುವನ ದೃಷ್ಟಿಸಿ ನೋಡುತ್ತಾ, ಎಲ್ಲ ನಿನ್ನ ಕೃಪೆಯೋ ನನಗೆ, ಎಲ್ಲ ನಿನ್ನ ಕೃಪೆಯೋ. ಆರಾಧನೆ ಆರಾಧನೆ ದೇವ, ಆರಾಧನೆ ಆರಾಧನೆ ಅಮ್ಮೆ ನಮ್ಮೆ, ಆರಾಧನೆ ಆರಾಧನೆ ದೇವ, ಆರಾಧನೆ ಆರಾಧನೆ, ಆರಾಧನೆ ಆರಾಧನೆ ದೇವ, ಆರಾಧನೆ ಆರಾಧನೆ. ಹಲ್ಲೆಲೂಯಾ, ಆರಾಧನೆ ಆರಾಧನೆ ದೇವ, ಆರಾಧನೆ ಆರಾಧನೆ ಯೇಸಪ್ಪ, ಆರಾಧನೆ ಆರಾಧನೆ ದೇವ, ಆರಾಧನೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದುವರೆಗೆ ಬದುಕಿದ್ದು ಇನ್ನು ಮುಂದೆ ಬದುಕೋದು ನಾವರ ಎದ್ದು ನಿಂತುಕೊಳ್ಳೋಣ, ಎದ್ದು ನಿಂತು ದೇವರನ್ನು ಆರಾಧಿಸೋಣ. ನಿಮಗೆ ಯಾರಾದರೂ ಬಾಯಿ ತಂದಿದ್ರೆ, ಹೃದಯ ತಂದಿದ್ರೆ, ಹೃದಯ ಬಿಚ್ಚಿ ಅಲ್ಲಿ ಯೇಸು ಸ್ವಾಮಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳ್ತೇನೆ, ನೀರುಕ್ಕುವಾಗ ಏನು ಮಾಡಬೇಕು? ಕೊಳದಲ್ಲಿ ಇಳಿಬೇಕು. ಇದು ನಮ್ಮ ಧ್ಯಾನ ಕೂಟದಲ್ಲಿ ನಾವು ಹೇಳಿದಂಥ ಮೇನ್ ವಾಕ್ಯ ಆಗಿತ್ತು. ಹಲ್ಲೆಲೂಯಾ. ಈಗ ಬಂದಿದ್ದೀವಿ, ಒಂದು ಮಾತು ಸಾಕು. ನೀವು ಆರಾಧನೆ ಮಾಡಿ ವಾಕ್ಯ ಕೇಳ್ತೀರಾ, ಒಂದೇ ಒಂದು ಮಾತು ಹೃದಯ ಬಿಚ್ಚಿ ಕರ್ತನೇ ನನ್ನನ್ನು ಕರುಣಿಸು ಅಂತ ಹೇಳಿಬಿಟ್ರೆ ದೇವರು ಕರುಣಿಸಬಹುದು. ಹಲ್ಲೆಲೂಯಾ. ಕುಷ್ಠರೋಗಿ ಬಂದು ಸಿಂಪಲ್ ಆಗಿ ನಿಂತ್ಕೊಂಡು ಹೇಳ್ತೇನೆ ಸ್ವಾಮಿ ಬಳಿಗೆ, ಅಪ್ಪ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆಯ? ಹಲ್ಲೆಲೂಯಾ. ನನಗೆ ಮನಸ್ಸುಂಟು. ಈಗ ನಿಮ್ಮ ಇವತ್ತು ಆರಾಧನೆಯಲ್ಲಿ ಒಂದೇ ಒಂದು ಹಾಡಿನ ಚರಣದಲ್ಲಿ ನೀವು ಅದ್ಭುತ ಮಾಡ್ಬೋದು. ನೀವು ಒಂದೇ ವಾಕ್ಯ, ಒಂದು ವಾಕ್ಯ ಪಾಸ್ ಹೇಳುವಾಗ ಅದೇ ವಾಕ್ಯ ನಿಮಗೆ ಕಾರ್ಯ ಸಾಧನೆ ಮಾಡ್ಬೋದು. ಹಲ್ಲೆಲೂಯಾ. ನೀನು ಹೃದಯ ಬಿಚ್ಚಿ, ಹೃದಯ ತೆರೆದು ದೇವರೇ ಈ ಬಂಧನ ಯಾಕಪ್ಪ ಅಂತ ಕೂಗುವಾಗಲೇ ಬಂಧನ ಏನಾಗ್ಬೋದು? ಬಿಚ್ಚಿ ಹೋಗ್ಬೋದು. ಹಲ್ಲೆಲೂಯಾ. ಕುರುಡನು ಕೂತಿರ್ತಾನೆ, ಯೇಸು ಸ್ವಾಮಿ ದಾರಿಯಲ್ಲಿ ನಡೀತಾ ಹೋಗ್ತಾ ಇರ್ತಾನೆ. ನೀವು ಅರ್ಥ ಮಾಡ್ಕೊಳ್ಳಿದ್ದು ಎಲ್ಲ ಸೀನರಿ ಇದು. ಅನೇಕ ಜನರು ಹೇಳ್ತಾರೆ ಏನಂತ, ಯೇಸು ಸ್ವಾಮಿ ಮುಂದೆ ಹೋಗ್ಬಿಟ್ಟಪ್ಪ, ನೀನು ಸುಮ್ಮನಿರು, ಬಡ್ಕೊಳ್ಬೇಡ ಅಂತ ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನನಗೂ ನಿನಗೂ ಅನೇಕರು ಹೇಳ್ಬೋದು, ಏನಾಗೈತಿ ನಿನಗೆ, ಏನು ಮಾಡಿದೆ ನಿನ್ನ ದೇವರು, ಎಲ್ಲಿದೆ ನಿನ್ನ ದೇವರು, ಏನಾಗೈತಿ ನಿನಗೆ ಅಂತ ಸಂಬಂಧಿಕರು ಅನ್ಬಹುದು. ಕರ್ತನು ಹೇಳ್ತಾನೆ, ಕೂಗಿಕೊಳ್ಳ ಬಾರ್ತಲೋಮೆಗೆ ತಿರುಗಿ ಹಿಂದಿರುಗಿ ಬರ್ತಾನೆ ಯೆಸಯ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಥರ ನಾನು ನೀನು ಈಗ ಕೂಗುವಾಗ, ಸ್ತೋತ್ರ ಮಾಡುವಾಗ, ಆರಾಧನೆ ಮಾಡುವಾಗ, ಹಲ್ಲೆಲೂಯಾ ಹೇಳಬೇಕಾದ್ರೆ ಒಂದೇ ನೀನು ಸ್ವರದಲ್ಲಿ ದೇವರು ನಿನಗೆ ಅದ್ಭುತ ಮಾಡ್ಬೋದು. ಕೂಗಿಕೊಳ್ಳುವ ಶಬ್ದಕ್ಕೆ ನಾನು ಕಿವಿಗೊಡ್ತಾನೆ. ಹಲ್ಲೆಲೂಯಾ. ಇದು ಬಾಯಿ
ಮುಚ್ಚಿ ಯಾರಿರಬಾರ್ದು, ಬಾಯಿ ತೆರೆದು ಕೂಗಿಕೊಳ್ಳಿ. ದೇವರು ನಿಮ್ಗೆ ಇವತ್ತು ಅದ್ಭುತ ಮಾಡ್ತಾನೆ. ನಾಳೆಯ ಕುರಿತು ನನಗೆ ಭಯವಿಲ್ಲ ಎಂಬ ಹಾಡನಾಡಿ ದೇವರನ್ನ ಆರಾಧಿಸೋಣ. ಭಯವಿಲ್ಲ ಅಂತ ವಿಶ್ವಾಸದಲ್ಲಿ ಆರಾಧಿಸೋಣ. ಭಯನೆಲ್ಲ ದೇವರು ತೆಗೆದಾಕ್ತಾನೆ. ಹಲ್ಲೆಲೂಯಾ. ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೇ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ಏನೇ ಪರಿಸ್ಥಿತಿ ಇರಲಿ ಬಾಯಿ ತೆರೆದು ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೇ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ.
ಸ್ತೋತ್ರ. ನಿನ್ನ ರಕ್ತದಲ್ಲಿ ನನಗೆ ಜಯ ಉಂಟು, ನಿನ್ನ ರಕ್ತದಲ್ಲಿ ಜಯ ಉಂಟು ಹೇಳಿ, ಬಾಯಿ ತೆರೆದು ಹೇಳಿ, ಕರ್ತನೇ ನಿನ್ನ ರಕ್ತದಲ್ಲಿ ಜಯ, ನಿನ್ನ ರಕ್ತದಲ್ಲಿ ಜಯ, ನಿನ್ನ ಬಾಸುಂಡೆಗಳಿಂದ ಬಿಡುಗಡೆ, ನಿನ್ನ ಹೆಸರಲ್ಲಿ ನನಗೆ ಜಯ, ಕರ್ತನ ಹೆಸರಲ್ಲಿ ಬರುವವರಿಂದ ನನಗೆ ಆಶೀರ್ವಾದ. ಬಾಯಿ ತೆರೆದು ಜಯಘೋಷ ಮಾಡಿ. ನೀವು ಜಯಘೋಷ ಮಾಡುವಾಗ ಕರ್ತನು ಓ ಆಮೆನ್ ಎಂಬುದಾಗಿ ಹೇಳ್ತಾನೆ. ದೇವರು ಹೌದು ನನಗೆ ರಕ್ಷಣೆ ಕೊಡ್ತಾನೆ ಎಂಬುದಾಗಿ ಹೇಳ್ತಾನೆ. ನೀನು ಬಾಯಿ ತೆರೆದು ಹೇಳು, ನಿನ್ನ ಬಾಸುಂಡೆ ನನಗೆ ಗುಣಪ್ಪ, ನಿನ್ನ ರಕ್ತದಿಂದ ನನಗೆ ಪಾಪ ಶುದ್ಧಿಯಪ್ಪ, ನಿನ್ನ ಆತ್ಮನಿಂದ ನನಗೆ ಶಾಪಗಳು ಮುರಿದೋಗುತ್ತಪ್ಪ, ನಿನ್ನ ಆತ್ಮನ ನನ್ನನ್ನು ನಡೆಸ್ತನಪ್ಪ, ನಿನ್ನ ಮಹಿಮೆ ನನ್ನಲ್ಲಿ ಚಲಿಸಿದಪ್ಪ, ನೀನು ನನಗೆ ಆಶೀರ್ವಾದವಾಗಿ ನಿಲ್ಲಿದ್ದಿ ಕರ್ತನೆ, ನೀನೇ ನನ್ನ ಬಲ ಎಂಬುದಾಗಿ ನೀವು ಬಾಯಿ ತೆರೆದು ಘೋಷಣೆ ಮಾಡಿರಿ. ಹೌದು ಕರ್ತನೆ, ನಿನ್ನ ಬಲವಾದ ಶಕ್ತಿ ಓ ನಮ್ಮ ಒಬ್ಬೊಬ್ಬರ ಮೇಲೆ ಸುರಿಯುವುದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆ ಒಬ್ಬೊಬ್ಬರ ಮೇಲೆ ಸುರಿಯುವುದಕ್ಕಾಗಿ ಸ್ತೋತ್ರ, ನಿನ್ನ ಪರಿಶುದ್ಧವಾದ ಕರುಣೆ ಒಬ್ಬೊಬ್ಬರನ್ನು ಆವರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ವಾಕ್ಯವೆಂಬ ಕರುಣೆ, ಓ ಪ್ರೀತಿ ಎಂಬ ಕರುಣೆ, ಕ್ರಿಯೆಗಳೆಂಬ ಕರುಣೆ ಒಬ್ಬೊಬ್ಬರನ್ನು ಹಾದು ಹೋಗುವುದಕ್ಕಾಗಿ ನಿನಗೆ ಸ್ತೋತ್ರ, ಒಬ್ಬೊಬ್ಬರನ್ನು ಸ್ಪರ್ಶಿಸುವುದಕ್ಕಾಗಿ ನಿನಗೆ ಸ್ತೋತ್ರ, ನಿನ್ನ ಬಾಸುಂಡಿಗಳಿಂದ ಗುಣಪಡಿಸುವುದಕ್ಕಾಗಿ ನಿನಗೆ ಸ್ತೋತ್ರ, ನಿನ್ನ ಆತ್ಮನ ಹೃದಯದಲ್ಲಿ ಮಾನಸಾಂತರ ಪಡಿಸುವುದಕ್ಕಾಗಿ ಸ್ತೋತ್ರ, ನಿನ್ನ ಶಕ್ತಿ ಕರ್ತನೆ ಹೃದಯದ ಅಂತರಾಳವನ್ನು ಮುಟ್ಟುವುದಕ್ಕಾಗಿ ಸ್ತೋತ್ರ, ಎಲ್ಲ ಯೋಚನೆಗಳು ಓ ಬದಲು ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ, ಎಲ್ಲ ಸೋಲಿನ ಯೋಚನೆಗಳು ಓ ನೆಗೆಟಿವ್ ಥಿಂಗ್ಸ್ ತಂದಾಕುವ ಎಲ್ಲ ಯೋಚನೆಗಳು ಯೇಸು ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ ಕರ್ತನೆ. ಓ ನಿನ್ನ ಆತ್ಮನ ಶಕ್ತಿ, ಓ ನಿನ್ನ ಆತ್ಮನ ಬಲ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿಕ್ಕೆ ಕರ್ತಾನೆ. ಕರ್ತನು ಇದನ್ನು ನನಗೆ ಭಯವಿಲ್ಲ ಎಂಬ ನಂಬಿಕೆ ಇಳಿದು ಬರಲಿಕ್ಕೆ ಕರ್ತಾನೆ. ನಂಬಿಕೆ ಹುಟ್ಟಿಸುವವನೇ ಸ್ತೋತ್ರ, ಪೂರೈಸುವವನೇ ಸ್ತೋತ್ರ, ಕ್ರಿಯೆಗಳಿಂದ ನಂಬಿಕೆ ಹುಟ್ಟಿಸುವಾತನೇ ಸ್ತೋತ್ರ, ಅದ್ಭುತಗಳಿಂದ ನಂಬಿಕೆ ಹುಟ್ಟಿಸುವಾತನೇ ಸ್ತೋತ್ರ, ಓ ಕೈ ಚಾಚಿ ಗುಣಪಡಿಸುವಾತನೇ ನಿನಗೆ ಸ್ತೋತ್ರ ಮಾಡ್ತಾನೆ. ಅಪೊಸ್ತಲರು ಪ್ರಾರ್ಥನೆ ಮಾಡುವಾಗ ಕೈ ಚಾಚಿ ಮುಟ್ಟಿ ಕರ್ತಾನೆ. ಸೂಚಕ ಕಾರ್ಯಗಳು ಮಾಡಿದ್ದೀ ಸ್ತೋತ್ರ, ಅದ್ಭುತ ಕಾರ್ಯಗಳು ಮಾಡಿದ್ದೀ ಸ್ತೋತ್ರ. ಅದೇ ಕ್ರಿಸ್ತನ ಆತ್ಮನು ಎಲ್ಲರನ್ನು ಮುಟ್ಟುತ್ತಿರುವುದಕ್ಕಾಗಿ ಸ್ತೋತ್ರ, ಎಲ್ಲರನ್ನು ಸ್ಪರ್ಶಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೇ ನಿನ್ನ ಆತ್ಮನು ದೇವರೇ, ಓ ನಿನ್ನ ಮಹಿಮೆ ಒಬ್ಬೊಬ್ಬರ ಮೇಲೆ ಆವರಿಸಿಕೊಂಡಿದ್ದಕ್ಕಾಗಿ ನಿನಗೆ ವಂದನೆ ಸಲ್ಲಿಸ್ತೇವೆ. ದೇವರ ಆತ್ಮನೇ ನಿನಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ. ಪ್ರಾರ್ಥನೆ ಕೇಳುವ ದೇವರೇ ನಿನಗೆ ಆರಾಧನೆ ಮಾಡ್ತೇವೆ ಕರ್ತನೆ. ನಂಜಿ ಕರುದಯಾದಿ ಅತ್ಯುನ್ನತನಾದ ದೇವರನ್ನು ಆರಾಧಿಸುವೆ. ಹೇಳೋಣ ಬಾಯಿ ತೆರೆದು, ಅಪ್ಪ ನಿನ್ನ ಆರಾಧಿಸ್ತೇವೆ. ನನ್ನ ಪಾತೆಯ ಕುಮಾರನ ಬಳಿದು ಸರಿ ಮಾಡಲು ಕೋರುವೆ. ಕರ್ತನೇ ನನ್ನ ಹೃದಯದ ಆಲೋಚನೆ ಎಲ್ಲ ನಿನ್ನ ಬಲ್ಲ ಚೆನ್ನಾಗಿದೆಯಪ್ಪ. ನಿನ್ನ ಆಲೋಚನೆ ಬಲ್ಲ ಕರ್ತನೆ ಹೇಳ್ತದೆ, ನೀನು ಆರಾಧಿಸು. ಹಲ್ಲೆಲೂಯಾ. ಓ ನಿನ್ನ ಒಡೆದ ಪಾತ್ರೆನೂ ಅಪ್ಪ ಸರಿ ಮಾಡ್ತಾರೆ, ನಿನ್ನ ತಂದೆ ಸರಿ ಮಾಡ್ತಾನೆ ಪ್ರಿಯರೇ. ಸರಿ ಮಾಡಲು ಆರಾಧಿಸ್ತೇವೆ. ಯೆಶಯ್ಯ ನಾವು ನಿಮ್ಮನ್ನು ಆರಾಧಿಸ್ತೇವೆ ಅಪ್ಪ.
ಮಣ್ಣಾದ ನಮ್ಮನ್ನು, ಓ ಮಣ್ಣಾದ ನಿಮ್ಮನ್ನು, ಓ ಕರ್ತನು ಹೇಳ್ತಾ ಇದ್ದಾನೆ, ಮಹಿಮೆಯಾಗಿ ಮಾಡುವ ದೇವರಾಗಿದ್ದಾರೆ. ಅಪ್ಪ ನಿಮ್ಮನ್ನು ಆರಾಧಿಸ್ತೇವೆ ಯೇಸಪ್ಪ. ಕೇಳೋಣ, ಹೌದಪ್ಪ. ಯಶ್ ಕರ್ತನೆ, ಅಪ್ಪ ಅನೇಕ ಮಾತುಗಳಿಂದ, ಅನೇಕ ಸೋಲುಗಳಿಂದ, ಅನೇಕ ನಿಂದೆಗಳಿಂದ, ಅಪಮಾನಗಳಿಂದ ಒಡೆದು ಹೋದ ಹೃದಯವನ್ನು ಕರ್ತನೆ, ಯಶ್ ಕರ್ತನೆ, ಅಯ್ಯ ನೀನು ಸರಿಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಗಾಯವುಳ್ಳ ಹಸ್ತ ಸರಿಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಗಾಯಗಳ ಎಲ್ಲ ನೋವು ದೇವ ಜನರಿಂದ ಬಿಡಿಸಿ ಕಳಿಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಒಡೆದು ಹೋದ ಮನಸ್ಸುಗಳು ಒದ್ದುಗೂಡಿಸಿದಕ್ಕಾಗಿ ಸ್ತೋತ್ರ. ಕಡಿಯಲ್ಪಟ್ಟ ಸಂಬಂಧಗಳು ಯೇಸು ನಾಮದಲ್ಲಿ ಒಂದಾಗುವುದಕ್ಕಾಗಿ ಸ್ತೋತ್ರ ಕರ್ತನೆ. ಕೂಗಿಕೊಳ್ಳೋ ನಿನ್ನ ಮಕ್ಕಳ ಶಬ್ದಕ್ಕೆ ಯೇಸಪ್ಪ ನಿನಗೆ ಕಿವಿ ಕೊಡುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಜೀವ ಜಲದಿಂದ ನಿನ್ನ ಮಕ್ಕಳನ್ನು ತುಂಬಿಸಿ, ನಿನ್ನ ಪ್ರಜೆಗಳನ್ನು ತುಂಬಿಸು ಕರ್ತನೆ. ಓ ನೀನು ತುಂಬಿಸುವುದಕ್ಕಾಗಿ ಸ್ತೋತ್ರ, ನೀನು ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅಯ್ಯ ಆರಾಧನೆ ಸ್ವೀಕರಿಸಿ ಓ ಸಭೆಯನ್ನು, ಸಭಾ ಮಕ್ಕಳನ್ನು, ದೇವ ಸೇವಕರನ್ನೆಲ್ಲರನ್ನು ಆಶೀರ್ವಾದ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ನಾವೇ ತಗ್ಗಿಸಿಕೊಳ್ತೇವೆ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕ ತಂದೆಯೇ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವಿವತ್ತಿನ ಧ್ಯಾನಕ್ಕಾಗಿ ಫಿಲಿಪಿಯ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯ ಪ್ರಾರಂಭವಾಗಿ ಓದುವರಾಗಿರೋಣ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ. ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ಇವತ್ತು ಭಾನುವಾರ ದಿವಸ ಸಭೆಯಾಗಿ ಕೂಡಿ ಬಂದಿರುವಾಗೆ ದೇವರು ನಮಗೆ ಕೊಡುವಂಥ ಆಲೋಚನೆ, ಈ ದಿನಕ್ಕಾಗಿ ದೇವರು ಕೊಡುವಂಥ ಆಲೋಚನೆ ನಾವು ತಿಳಿದುಕೊಂಡು ಅದರಲ್ಲಿ ಸ್ತೋತ್ರ ಮಾಡುವರಾಗಿರೋಣ. ಈ ದಿನದಲ್ಲಿ ಕರ್ತನು ಹೇಳ್ತಾ ಇದ್ದಾರೆ, ಸಂತೋಷಿಸಿರಿ, ಸಂತೋಷಿಸಲಿ, ಕರ್ತನಲ್ಲಿ ಸಂತೋಷಿಸಲಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷಿಸಿರಿ ಎಂದು ತಿರುಗಿ ಹೇಳುತ್ತೇನೆ. ಹಲ್ಲೆಲೂಯಾ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷಿಸಿರಿ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ. ಎಲ್ಲರಿಗೂ ಸಂತೋಷ ಬೇಕು, ಆನಂದ ಬೇಕು. ಆದರೆ ಆ ಸಂತೋಷಗಳು, ಆನಂದಗಳು ಕರ್ತನಲ್ಲಿ ಆಗಲಿಕ್ಕಾಗಿ ನಾವು ಸಮರ್ಪಿಸಿಕೊಡೋಣ. ದಯವಿಟ್ಟು ಎಲ್ಲರೂ ಸ್ವಲ್ಪ ಮನಪೂರ್ವಕವಾಗಿ ಇದನ್ನು ಗಮನಿಸಿಕೊಂಡಿದ್ದರೆ ಈ ವ್ಯರ್ಥವಾದ ಜೀವನದಲ್ಲಿ ಮನುಷ್ಯರು ವ್ಯರ್ಥವಾಗಿ ಹೋಗುತ್ತಾ ಇದೆ. ಸಂತೋಷಕ್ಕಾಗಿ, ಆನಂದಕ್ಕಾಗಿ ಮನುಷ್ಯನು ಹುಡುಕುವ ದಾರಿಗಳು ಮಿಸ್ಟೇಕ್ ಆಗ್ತಾ ಇದೆ. ಅದರಲ್ಲಿ ಮೋಸ ಹೋಗುತ್ತಾ ಇದೆ, ಅನ್ಯಾಯ ಹೋಗ್ತಾ ಇದೆ. ಸಭೆಯ ಮಕ್ಕಳಾಗಿ ದೇವರಿಂದ ಕರೆಯಲ್ಪಟ್ಟವರಾದ ನಾವುಗಳು ನೋಡಿ ಎಚ್ಚರವಾಗಿರೋಣ. ಇಲ್ಲಿ ಹೇಳ್ತಾ ಇದ್ದಾರೆ, ಸಂತೋಷ ಬೇಕು ನಮಗೆ,
ಆನಂದ ಬೇಕು ನಮಗೆ, ಆ ಆಶೀರ್ವಾದಗಳು ಬೇಕು ನಮಗೆ. ಆದರೆ ಅದೆಲ್ಲವನ್ನು ಕರ್ತನಲ್ಲಿ ನಾವು ಪಡೆದುಕೊಳ್ಳುವರಾಗಲಿಕ್ಕೆ ನೋಡಬೇಕು. ದಯವಿಟ್ಟು ನಮ್ಮ ಜೀವನ ಮೋಸಗೊಳಿಸದೆ ನೋಡಿರಿ. ಯೇಸು ಕ್ರಿಸ್ತನಲ್ಲಿರುವಂಥ ಸಂತೋಷವೇ ನಮ್ಮ ಸಂತೋಷವಾಗಿರಲಿ. ಯೇಸು ಕ್ರಿಸ್ತನಲ್ಲಿ ಬರುವಂಥ ಆನಂದವೇ ನಮ್ಮ ಆನಂದವಾಗಿ ಬರಲಿ. ಹಲ್ಲೆಲೂಯಾ. ಲೋಕದಲ್ಲಿ ಅನೇಕ ಕಾರ್ಯಗಳು ಸಂತೋಷಕ್ಕಾಗಿ ಮನುಷ್ಯರು ಮಾಡುವರಿದ್ದಾರೆ. ಅನೇಕ ಕಾರ್ಯಗಳಲ್ಲಿ ಕೆಲವರು ನೋಡಿ ವಾಟರ್ ಫಾಲ್ಸಲ್ಲಿ ಹೋಗೋದು, ಆಮೇಲೆ ಇನ್ನೂ ಆಸೆ, ದೂರದಿಂದ ನೋಡಿದ್ರೂ ಸಾಲದು, ನೀರಲ್ಲಿ ಇಳೀಲಿಕ್ಕೆ ಆಸೆ, ಇಳಿದಿದ್ರೂ ಸಾಲದು, ಇನ್ನೂ ಸ್ವಲ್ಪ ಹತ್ತಿರಕ್ಕೆ ಹೋಗಲಿಕ್ಕೆ ಆಸೆ. ಇನ್ನೂ ಹತ್ತಿರಕ್ಕೆ ಹೋಗುವಷ್ಟಕ್ಕೆ ಏನಾಗ್ತಾ ಇದೆ, ಅಲ್ಲಿ ನೀರು ಹೊಚ್ಚಿಕೊಂಡು ಹೋಗೋದು, ಆಮೇಲೆ ಸಿಕ್ಕಿಲ್ಲ ನೋಡಿ ನೀರು ಹೊಚ್ಚಿಕೊಂಡು ಹೋಗೋದು. ಈ ಥರ ಅನೇಕರು ಸಂತೋಷಕ್ಕಾಗಿ ಆನಂದಕ್ಕಾಗಿ ನಷ್ಟಪಟ್ಟು ಹೋಗೋದು. ಮತ್ತು ವಾಹನಗಳು ಓಡಿಸುವಾಗ ಈಗ ಈ ಮಕ್ಕಳೆಲ್ಲ ಬೈಕಲ್ಲಿ ರೈಸಿಂಗ್ ಮಾಡೋದು. ಈಗ ಅವನಿಕ್ಕಿಂತ ಮುಂದೆ ನಾನಿರಬೇಕು, ಈಗ ಬಿಟ್ಟು ಕೊಡಬಾರ್ದು ನೆಲೆಕೊಂಡು ರೈಸ್ ಮಾಡೋ, ಮುಂದೆ ಪೈಪೋಟಿಯಲ್ಲಿ ಹೋಗೋದು, ಲಾಸ್ಟು ಎಲ್ಲೆಲ್ಲೂ ಹೋಗಿ ಇದಾಗೋದು. ಈ ರೀತಿಯಾದ ಅನೇಕ ಕಾರ್ಯಗಳು ನಡೆಯುವಾಗ ಮನೋರಂಜನಕ್ಕಾಗಿ, ಆನಂದಕ್ಕೋಸ್ಕರ, ಸಂತೋಷಕ್ಕೋಸ್ಕರ ಈ ರೀತಿಯಾಗಿ ಅನೇಕ ಕಾರ್ಯಗಳು ಮನುಷ್ಯರು ಮಾಡುವುದುಂಟು. ಹೀಗೆ ಕೆಲವರು ಹೇಳಿದಿಲ್ಲ, ಸಂತೋಷಕ್ಕಾಗಿ ಬೆಳಿಗ್ಗೆಯಿಂದ ಸಂಜೆ ಗಂಟೆ ಕಷ್ಟಪಟ್ಟು ದುಡಿದಿದೆ, ಸಾಯಂಕಾಲ ಆಗುವಾಗ ಸ್ವಲ್ಪ ಸಂತೋಷ ಪಡಬೇಕು ಅಂತ ಹೇಳಿಕೊಂಡು ಕೆಲವರು ಮದ್ಯಪಾನಗಳಲ್ಲಿ ಹೋಗಿ ಅದರಲ್ಲಿ ಸಂತೋಷ ಪಡೋರಿದ್ದಾರೆ. ಪ್ರಿಯರೇ, ದೇವರ ಮಕ್ಕಳಾದ ಕರ್ತನ ಮಕ್ಕಳಿಗೆ ದೇವರು ಹೇಳ್ತಾ ಇದ್ದಾರೆ, ನಮಗೂ ಸಂತೋಷ ಬೇಕು, ನಮಗೂ ಆನಂದ ಬೇಕು, ಆದರೆ ಅದು ಯೇಸು ಕ್ರಿಸ್ತನಲ್ಲಿರಬೇಕು. ಯೇಸು ಕ್ರಿಸ್ತನಲ್ಲಿ ಆನಂದ ಪಡಬೇಕು. ಕ್ರಿಸ್ತನ ವಿಷಯಗಳಲ್ಲಿ ನಾವು ಉಲ್ಲಾಸ ಪಡಬೇಕು. ಹಲ್ಲೆಲೂಯಾ. ಅದು ದೇವರಾತ್ಮ ಕೊಡಬೇಕು, ನಾವು ಹೇಳಿದರೆ ಅದು ಬರೋದಲ್ಲ. ಈಗ ಬೆಳಗ್ಗೆಯಿಂದ ನೋಡಿ ಆರಾಧನೆ ಮಾಡ್ತಾ ಇರುವಾಗ 1 ಅವರ್ ಆರಾಧನೆ ಇದೆ. 1 ಅವರು ದೇವರನ್ನು ಆರಾಧಿಸಿ ಅದರಲ್ಲಿ ನಾನು ಆನಂದ ಪಡಬೇಕು ಎಂದು ಭಾವಿಸಿದರೆ 1 ಅವರು ಆರಾಧನೆಗೆ ಅವಕಾಶ ಇದೆ. ಆವಾಗ ಹೃದಯ ಬಿಚ್ಚಿ ನಮ್ಮ ಕಷ್ಟನೋ, ಸಂಕಟನೋ, ನೋವು, ದುಃಖನೋ ಎಲ್ಲ ದೇವರಿಗೆ ಹೇಳಿ ಆರಾಧನೆಯಲ್ಲಿ ಒಂದೊಂದು ಹಾಡುಗಳು, ಒಂದೊಂದು ಪದಗಳು ಬರುವ ಹಾಗೆ ಅದರ ಜೊತೆ ಹೋಗಬೇಕು. ಹಾಡುವವರು ಯಾರು ಅಂತ ನೋಡಬೇಡ, ಆ ಪದಗಳ ಹಿಂದೆ ಹೋಗಬೇಕು. ಹಂಗೆ ಹಾಡ್ತಾ ಇರುವಾಗ ಹೃದಯಗಳಲ್ಲಿ ಒಂದು ಆನಂದ ಬರುತ್ತದೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಮ್ಮ ಈ ಅಲ್ಪವಾದ ಆಯುಸ್ಸನ್ನು ನಾವು ವ್ಯರ್ಥವಾಗಿ ಕಳಕೊಳ್ಳದೆ ನೋಡಿರಿ. ಆ ಕರ್ತನಲ್ಲಿ ಸಂತೋಷಿಸಿರಿ. ಸಂತೋಷ ಪಡೋ ವಿಷಯ ನಾನು ನಿಮಗೆ ಹೇಳ್ತಾ ಇರೋದು. ದೇವರಲ್ಲಿ ಸಂತೋಷ ಪಡು, ಕರ್ತನಲ್ಲಿ ಸಂತೋಷ ಪಡು, ದೇವರ ಆಲಯದಲ್ಲಿ ಸಂತೋಷ ಪಡು, ಆರಾಧನೆಯಲ್ಲಿ ಸಂತೋಷ ಪಡು, ಪ್ರಾರ್ಥಿಸೋದ್ರಲ್ಲಿ ಸಂತೋಷ ಪಡು, ದೇವರ ವಾಕ್ಯ ಧ್ಯಾನಿಸುವುದರಲ್ಲಿ ಸಂತೋಷ ಪಡು. ಲೋಕದ ಪ್ರಕಾರ ಹೋಗಿ ಸಂತೋಷಗಳು ನಮಗೆ ನಷ್ಟವಾಗದಿರಲಿಕ್ಕಾಗಿ ದಯವಿಟ್ಟು ನಾನು ಹೇಳೋದು, ಎಚ್ಚರವಾಗಿರೋಣ. ಮೋಸ ಹೋಗಬಾರದು, ನಾವು ಏಮಾರಿ ಹೋಗಬಾರದು. ಮೋಸದಲ್ಲಿ ನಮ್ಮನ್ನು ಸೈತಾನ್ ವಂಚಿಸಬಾರದು. ಮೋಸದಲ್ಲಿ ವಂಚಿಸಿಕೊಂಡು ನಷ್ಟಪಟ್ಟು ಹೋಗಬಾರ್ದು. ಯಾವಾಗಲೂ ಸಂತೋಷಿಸಿರಿ, ಕರ್ತನಲ್ಲಿ ಸಂತೋಷಿಸಿರಿ, ದೇವರಲ್ಲಿ ಉಲ್ಲಾಸಿಸಿರಿ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ. ಪ್ರಿಯ ದೇವರ ಮಕ್ಕಳಿರ, ನಾನು ಬೆಳಿಗ್ಗೆ ತಮಿಳು ಸಭೆಯಲ್ಲಿ ಮಕ್ಕಳಿಗೆ ಹೇಳಿದೆ, ನಮಗೆ ಇರುವುದರಲ್ಲಿ ಸಂತೋಷ ಪಡಬೇಕು. ನಮಗೆ ಇರುವುದರಲ್ಲಿ ಕೂಡ ಸಂತೋಷ ಇಲ್ಲದ ಬಗ್ಗೆ ಯೋಚನೆ ಮಾಡಿ ಇರೋ ಸಂತೋಷ ಕೆಡಿಸಬಾರದು. ಹಲ್ಲೆಲೂಯಾ. ಸೈಕಲ್ ಇರುವ ಮಕ್ಕಳು ಬೈಕ್ ಇಲ್ಲ ಅಂತ ಹೇಳಿಕೊಂಡು ಸೈಕಲ್ ನೆತ್ತಿ ಎಸೆದು ಬಿಡಬಾರ್ದು. ಏನಕ್ಕಾಗತ್ತೆ ಅಂತ ಹೇಳಬಾರ್ದು. ದೇವರೇ, ಸೈಕಲ್ ಕೂಡ ಇಲ್ಲದ ಎಷ್ಟೋ ಜನ ಇದ್ದಾರೆ, ನನಗೆ ಸೈಕಲ್ ಕೊಟ್ಟದಕ್ಕೆ ಸ್ತೋತ್ರ ಅಂತ ಹೇಳಬೇಕು. ಆದರೂ ತುಳಿಬೇಕಲ್ಲ ಅಂಗಳಿಂದ ಹೇಳಿದ್ರೆ, ತುಳಿದು ಕಾಲು ನೋವಾಗುತ್ತಲ್ಲ ಅಂತ ಹೇಳಿದ್ರೆ, ಕಾಲು ಕೂಡ ಇಲ್ಲದ ಎಷ್ಟೋ ಜನ ಇದ್ದಾರೆ. ಅದನ್ನು ದೇವರೇ, ತುಳಿಯಲಿಕ್ಕೆ ಕಾಲಾದರೂ ಕೊಟ್ಟಲ್ಲ ಅಂತ ಹೇಳಿಕೊಂಡು ಸಂತೋಷ ಪಡಬೇಕು.
ಇರೋದರಲ್ಲಿ ಸಂತೋಷ ಪಡಬೇಕು. ಆವಾಗ ನಿಮ್ಮಲ್ಲಿ ಇರುತ್ತದೆ, ಏನು ಪಾಸ್ಟ್ರೆ ಹಂಗೆ ಇರೋದರಲ್ಲೇ ಸಂತೋಷ ಪಟ್ಟುಕೊಂಡು ಕಾಲ ಕಳ್ಕೊಂಡು ಹೋದರೆ ಸಾಕ, ನಮಗೇನು ಅಭಿವೃದ್ಧಿ ಬೇಡವಾ? ನೋಡಿ, ವಾಕ್ಯ ಹೇಳ್ತಾ ಇದೆ, ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. ಹಲ್ಲೆಲೂಯಾ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಗಳನ್ನು ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ನಿಮ್ಮ ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವನು ಆಗಿದ್ದಾನೆ. ಇರುವುದರಲ್ಲಿ ತೃಪ್ತಿಯಾಗಿ ಸಂತೋಷಪಟ್ಟು ಅದರಲ್ಲಿ ಇರಬೇಕು ಅಂದಿಲ್ಲ. ನಿಮಗೇನು ಬೇಕಾಗಿದೆಯೋ ಅದನ್ನು ತಿಳಿಯಪಡಿಸಿಕೊಳ್ಳಿರಿ, ತೊಂದರೆ ಇಲ್ಲ. ಆದರೆ ಕೃತಜ್ಞತಾ ಸ್ತುತಿಯೊಡನೆ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಸಲ್ಲಿಸಬೇಕು. ಗುಣಗುಟ್ಟಿಕೊಂಡು ಬೈದುಕೊಂಡು ಬೇಜಾರು ಮಾಡಿಕೊಂಡು ಹೇಳಬಾರ್ದು. ನಾನು ಇಷ್ಟೆಲ್ಲ ನಂಬಿ ಏನು ಪ್ರಯೋಜನ ಬಂದೆ, ಇಷ್ಟು ಕಾಲ ನಾನು ಚರ್ಚಕ್ಕೆ ಬಂದು ಏನು ಸಿಕ್ಕಿತ್ತು, ನಾನು ಪಾಸ್ಟ್ ಹೇಳಿದ್ರು ಬೆಳಿಗ್ಗೆ ಬಾ 1 ಅವರ್ ಆರಾಧನೆ ಮಾಡು, ನಾನು ಆರಾಧನೆ ಮಾಡಿದ್ದು ಏನು ಕೊಟ್ಟರು, ಇಷ್ಟು ಕಾಲ ಆಯ್ತಲ್ಲ ಅಂದೆಲ್ಲ ಗುಣಗುಟ್ಟಬಾರ್ದು. ಕೃತಜ್ಞತಾ ಸ್ತುತಿಯೊಡನೆ ಇಷ್ಟೆಲ್ಲ ನಡೆಸಿಕೊಟ್ಟದಕ್ಕೆ ಸ್ತೋತ್ರಪ್ಪ, ಇಷ್ಟೆಲ್ಲ ದೇವ್ರು ನೀ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರಪ್ಪ, ಈ ರೀತಿಯಾಗಿ ನಡೆಸಿದಕ್ಕಾಗಿ ಸ್ತೋತ್ರಗರ್ತನೆಯಿಂದ ಕೃತಜ್ಞತಾ ಸ್ತುತಿಯೊಡನೆ ಬೇಕಾದದನ್ನು ತಿಳಿಯಪಡಿಸು. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ದೇವ ಸಮಾಧಾನವು ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮನ್ನು ಕಾಯುವನಾಗಿರುತ್ತಾನೆ. ಕ್ರಿಸ್ತನಲ್ಲಿ ಸಂತೋಷಿಸಿರಿ, ಯಾವಾಗಲೂ ಸಂತೋಷಿಸಿರಿ. ನಾವು ಇರುವುದರಲ್ಲಿ ಸಂತೋಷ ಪಡುವುದನ್ನು ನೋಡಿಕೊಂಡು ಜನ ನೋಡಿಕೊಂಡು ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೂ ಗೊತ್ತಾಗಲಿ. ಪರವಾಗಿಲ್ಲಪ್ಪ, ಇಷ್ಟೆಲ್ಲ ನೋಡಿ ಹಂಗಿದ್ದುಕೊಂಡು ಅವರು ಯಾವಾಗಲೂ ಜಾಳಿಯಾಗಿದ್ದಾರೆ, ಏನು ಇಲ್ಲ ಆದರೂ ಅವರು ಜಾಳಿಯಾಗಿದ್ದಾರೆ. ಅದರದ್ದು ಗುಡ್ಡನ್ಸು ನಾವು ಹೇಳಿಕೊಡ್ಬೇಕು. ಏನಂದು ಗೊತ್ತಾ? ನಾನು ಕ್ರಿಸ್ತನಲ್ಲಿದ್ದೇನೆ. ಪರಿಸ್ಥಿತಿಗಳು ನನಗೆ ವಿಪರೀತವಾದರೂ ನಾನು ಕ್ರಿಸ್ತನಲ್ಲಿದ್ದೇನೆ, ಅದೇ ನನ್ನ ಸಂತೋಷಕ್ಕೆ ಕಾರಣ. ಪ್ರಿಯರೇ, ನಮ್ಮ ಸಂತೋಷಕ್ಕೆ ಕಾರಣ ಯೇಸು ಆಗಿರಬೇಕು. ಯೇಸುವಲ್ಲಿ ಸಂತೋಷ ಪಡಬೇಕು. ಕರ್ತನ ಆಲಯದಲ್ಲಿ ದುಡಿಯುವುದರಲ್ಲಿ ಸಂತೋಷ ಪಡಬೇಕು. ದೇವರಿಗೆ ಸ್ತೋತ್ರವಾಗಲಿ. ಅದೇ ಒಂದು ಹುಚ್ಚಾಗಿರಬೇಕು. ದೇವರಲ್ಲಿ ಇರುವುದೇ ಒಂದು ಹುಚ್ಚುತನಾಗಿರಬೇಕು. ಅದರಲ್ಲಿ ಸಂತೋಷಪಟ್ಟು ಅದರಲ್ಲಿ ಆನಂದಪಟ್ಟು ಜೀವನವನ್ನು ಜಾಲಿಯಾಗಿ ಬದುಕಿರಿ. ಹಲ್ಲೆಲೂಯಾ. ಅದರಲ್ಲಿ ಇದ್ದುಕೊಂಡು ನಾವು ಕ್ರಿಸ್ತನಲ್ಲಿ ಸಂತೋಷ ಪಡೆದು ಜನರೆಲ್ಲ ನೋಡಲಿ, ಅವರಿಗೆ ಗೊತ್ತಾಗಲಿ ಇವರು ಕ್ರಿಸ್ತನಲ್ಲಿ ಸಂತೋಷ ಪಡುತ್ತಾರೆ, ಇವರು ಕ್ರಿಸ್ತನಲ್ಲಿ ಆನಂದ ಪಡುತ್ತಾರೆ. ಎಲ್ಲ ಸಭೆಗಳಲ್ಲಿಯೂ ಇದು ಅನುಭವಿಸುವಂಥ ಮಕ್ಕಳು ಅನೇಕರಿದ್ದಾರೆ. ಎಲ್ಲ ಸಭೆಗಳಲ್ಲೂ ಇದರಲ್ಲಿ ಎಂಜಾಯ್ ಮಾಡೋರಿದ್ದಾರೆ. ಹಲ್ಲೆಲೂಯಾ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಸೊಲೊಮೋನ್ ಹೇಳ್ತಾನೆ, ವ್ಯರ್ಥವೇ ವ್ಯರ್ಥ, ಸಮಸ್ತವು ವ್ಯರ್ಥ. ಆದರೆ ಕರ್ತನ ಸನ್ನಿಧಿಯಲ್ಲಿ ಕಳೆದುಕೊಳ್ಳುವ ಒಂದು ದಿವಸ ಬೇರೆ 1000 ದಿವಸಗಳಕ್ಕಿಂತ ಅದು ಶ್ರೇಷ್ಠವಾಗಿದೆ. ದೇವರಲ್ಲಿ ಇರುವಂಥ ಒಂದು ದಿವಸ, ಒಂದು ಗಳಿಗೆಗಳು ಅದು ಆನಂದವಾಗಿದೆ. ದಾವೀದನು ಹೇಳ್ತಾನೆ, ನನ್ನ ಅರಮನೆಯಲ್ಲಿ ಇರುವುದಕ್ಕಿಂತ ದೇವರ ಆಲಯದ ಬಾಗಿಲಲ್ಲಿ ಸೆಕ್ಯೂರಿಟಿ ಆಗಿರುವುದು ನನಗೆ ಲೇಸು ಅಂತ ಹೇಳ್ತಾರೆ. ಅರಮನೆಯಲ್ಲಿ ರಾಜ ವಸ್ತ್ರ ಧರಿಸಿ ರಾಜ ಸಿಂಹಾಸನದಲ್ಲಿ ಇರುವುದಕ್ಕಿಂತ ದೇವಾಲಯದಲ್ಲಿ ಸೆಕ್ಯೂರಿಟಿ ಆಗಿರೋದು ಲೇಸು ಅಂತ. ಮಕ್ಕಳೀರ, ಸಂತೋಷಪಡು, ಕರ್ತನಲ್ಲಿ ಸಂತೋಷಪಡಿರಿ. ಇರುವ ದಿವಸಗಳು ಕ್ರಿಸ್ತನಲ್ಲಿ ಸಂತೋಷಿಸಿರಿ. ಇರುವ ದಿವಸಗಳು ಕ್ರಿಸ್ತನಲ್ಲಿ ಸಂತೋಷಿಸಿರಿ. ನಾವು ಆಸ್ತಿಪಾಸ್ತಿಗಳೆಲ್ಲ ಆರಿಸಿಕೊಳ್ಳಿಕ್ಕಾಗಿ ಅದಕ್ಕೆ ಹೋರಾಡುವುದು, ಅದಕ್ಕೆ ಯುದ್ಧ, ಅದಕ್ಕೆ ಕಷ್ಟ. ಬೆಳಿಗ್ಗೆಯಿಂದ ಹೊತ್ತು ಮೀರಿ ಮಲಗುವವರು, ಬೆಳಗಾಗಲಿಕ್ಕಿಂತ ಮುಂಚೆ ಏಳುವರು ಆಹಾರಕ್ಕಾಗಿ ಕಷ್ಟಪಡ್ತಾರೆ, ಒದ್ದಾಡ್ತಾ ಇದ್ದಾರೆ. ಈ ಒದ್ದಾಟದ ಮಧ್ಯದಲ್ಲಿ ಮತ್ತು ಮನುಷ್ಯನು
ಮನೋರಂಜನೆಗಾಗಿ, ಸಂತೋಷಕ್ಕಾಗಿ, ಆನಂದಕ್ಕಾಗಿ ಬೇರೆ ಬೇರೆ ಮಾರ್ಗಗಳು ಹುಡುಕ್ತಾರೆ. ಲಾಸ್ಟ್ ಮನುಷ್ಯನು ಈ ಲೋಕದ ಜೀವನದಲ್ಲಿ ವ್ಯರ್ಥವಾಗಿ ಗತಿಸಿ ಹೋಗುತ್ತಾ ಇದೆ. ಇವತ್ತು ಕರ್ತನು ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತನಲ್ಲಿ ಸಂತೋಷಿಸರಿ, ಕ್ರಿಸ್ತನಲ್ಲಿ ಆನಂದಿಸರಿ. ಅದು ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ, ಹೇಳಿದರೆ ಇದು ಬರೋದಲ್ಲ, ಇದು ಒಳಗಡೆಯಿಂದ ಬರಬೇಕು. ಸಂತೋಷ ಪಡಲಿಕ್ಕಾಗಿ ನೋಡಿ, ಜೀವನ ವ್ಯರ್ಥವಾಗಿ ಪಿಕ್ಚರ್ಗೆ ಹೋಗಿ ಸಂತೋಷ ಪಡೋದು, ಡ್ರಿಂಕ್ಸ್ ಮಾಡಿ ಸಂತೋಷ ಪಡೋದು, ಮತ್ತು ಪಿಕ್ನಿಕ್ ಹೋಗಿ ಸಂತೋಷ ಪಡೋದು, ಅದಕ್ಕಿಂತ ದೊಡ್ಡ ಸಂತೋಷ ಕ್ರಿಸ್ತ ಯೇಸುವಿನಲ್ಲಿ ಇದೆ. ಅವರಲ್ಲಿ ಇದ್ದುಕೊಂಡು ಸಂತೋಷಪಡು. ಆ ಕ್ರಿಸ್ತನಲ್ಲಿ ಇದ್ದುಕೊಂಡು, ಆ ಕ್ರಿಸ್ತನ ಕಾರ್ಯಗಳಲ್ಲಿ ಇದ್ದುಕೊಂಡು ಸಂತೋಷಪಡು. ಬಾಕಿ ನಾವು ಲೋಕಕ್ಕಾಗಿ ಮಾಡೋದು ವ್ಯರ್ಥವೇ ವ್ಯರ್ಥ ಎಂಬುದನ್ನು, ಯೇಸು ಕ್ರಿಸ್ತನಿಗಾಗಿ ನೀವು ಏನೇ ಮಾಡಿರಿ, ಒಂದು ತಂಬಿಗೆ ಆದರಷ್ಟು ಪ್ರತಿಫಲ ಇದೆ. ಇಷ್ಟೆಲ್ಲ ನೀವು ಕ್ರಿಸ್ತ ಯೇಸುವಿನಲ್ಲಿ ಸಂತೋಷ ಪಡಲಿಕ್ಕೆ ನೋಡಿ, ದೇವರ ಆಲಯದಲ್ಲಿ ಬರೋದು, ಆರಾಧನೆ ಮಾಡೋದು, ವಾಕ್ಯ ಕೇಳೋದು, ಸಭೆಯ ಕಾರ್ಯಗಳು ನೋಡೋದು, ಏನಾದರೂ ಇದರಲ್ಲಿ ಕುಂದುಕೊರತೆಗಳಿದೆ ನೋಡಿಕೊಂಡು ಇದೆಲ್ಲ ಮಾಡಲಿಕ್ಕೆ ನೀವು ಮನಸ್ಸು ಮಾಡುವಾಗ ಅದರಲ್ಲಿ ಸಿಕ್ಕುವ ಸಂತೋಷ ಅದು ಹೇಳಲಿಕ್ಕೆ ಅಶಕ್ಯವಾದ ಸಂತೋಷ, ಅದು ದೈವಿಕವಾದ ಸಂತೋಷ, ಅದು ದೇವರಿಂದ ಬರುವ ಆನಂದ, ಅದು ದೇವರಲ್ಲಿ ಬರುವಂಥ ಆಶೀರ್ವಾದ. ಆಮೇಲೆ ನಿಮಗೆ ಇರುವುದರಲ್ಲಿ ತೃಪ್ತಿಯಾಗಿ ಇದ್ದುಕೊಂಡು ಇನ್ನು ಮುಂದೆ ಏನು ಬೇಕೋ ಅದನ್ನು ದೇವರಲ್ಲಿ ಕೇಳಿರಿ. ಹಾಲೆಲೂಯಾ, ಹಾಲೆಲೂಯಾ. ಕೃತಜ್ಞತಾ ಸ್ತುತಿಯೊಡನೆ ಪ್ರಾರ್ಥನಾ ವಿಜ್ಞಾಪನೆಗಳೊಡನೆ ಕೇಳಿಕೊಳ್ಳಿರಿ. ನಿಮಗೆ ಜೀವನದಲ್ಲಿ ಕೊರತೆ ಇರುವವರು ನಿಮ್ಮ ಕೊರತೆಗಳ ಬಗ್ಗೆ ದೇವರಿಗೆ ಕೃತಜ್ಞತೆ ಸಲ್ಲಿಸಿ, ಕಣ್ಣು ಕೊಟ್ಟು ದೇವರೇ ನಿನಗೆ ಸ್ತೋತ್ರ, ದೇವರೇ ಕಿವಿ ಕೊಟ್ಟ ದೇವರೇ ನಿಮಗೆ ಸ್ತೋತ್ರ, ಮೂಗು ಕೊಟ್ಟ ದೇವರೇ ಸ್ತೋತ್ರ, ಬಾಯಿ ಕೊಟ್ಟ ದೇವರೇ ಸ್ತೋತ್ರ, ಕಾಲು ಕೈಗಳು ಕೊಟ್ಟ ದೇವರೇ ಸ್ತೋತ್ರ, ನನ್ನ ಶರೀರದಲ್ಲಿ ಕಿಡ್ನಿ, ಲಿವರು, ಲಂಗ್ಸು ಮತ್ತು ಪಾನ್ಕ್ರಿಯಾಸ್, ಹಾಗೆ ದೇವರೇ ಎಲ್ಲ ಅಂಗಾಂಗಗಳು ಆರೋಗ್ಯವಾಗಿ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ಕೊಟ್ಟ ಆರೋಗ್ಯಕ್ಕಾಗಿ ಸ್ತೋತ್ರ, ಕೊಟ್ಟ ಆಹಾರಕ್ಕಾಗಿ ಸ್ತೋತ್ರ, ಕೊಟ್ಟ ವಸ್ತ್ರಕ್ಕಾಗಿ ಸ್ತೋತ್ರ, ಕೊಟ್ಟ ಕೆಲಸಕ್ಕಾಗಿ ಸ್ತೋತ್ರ, ಕೊಟ್ಟ ವಿದ್ಯಾಭ್ಯಾಸಕ್ಕೆ ಸ್ತೋತ್ರ, ಕೊಟ್ಟ ವಾಹನಗಳಿಗಾಗಿ ಸ್ತೋತ್ರ, ಕೊಟ್ಟ ಮನೆಗಳಿಗಾಗಿ ಸ್ತೋತ್ರ, ಕೊಟ್ಟ ಸೌಕರ್ಯಗಳಿಗಾಗಿ ಸ್ತೋತ್ರ. ಎಲ್ಲದಕ್ಕೂ ಸ್ತೋತ್ರ ಹೇಳಿಬಿಟ್ಟು ಕೇಳಬೇಕು, ಕರ್ತನೇ ನನಗೆ ಇನ್ನೂ ಸ್ವಲ್ಪ ಆರೋಗ್ಯ ಕೊಡಿ. ತಪ್ಪಿಲ್ಲ. ಕೊಟ್ಟದಕ್ಕೆ ಸ್ತೋತ್ರ ಹೇಳಿಬಿಟ್ಟು ನನಗೆ ಆರೋಗ್ಯ ಕೊಡಿ ಅಂತ ಕೇಳಿ. ಕೊಟ್ಟ ಸೌಂದರ್ಯಕ್ಕೆ ಸ್ತೋತ್ರ ಹೇಳಿಬಿಟ್ಟು ಇನ್ನೂ ಸ್ವಲ್ಪ ಸೌಂದರ್ಯ ಕೇಳಿಕೊಳ್ಳಿ, ತಪ್ಪಿಲ್ಲ. ಕೊಟ್ಟದಕ್ಕೆ ಸ್ತೋತ್ರ ಹೇಳಿಬಿಟ್ಟು ಕೇಳಿ. ಕೊಟ್ಟ ಮನೆ, ಅನೇಕರು ಬಾಡಿಗೆ ಮನೆಯಲ್ಲಿದೆ, ಸ್ವಂತ ಮನೆ ಕೊಡಿದ್ದು ಕೇಳೋದು ತಪ್ಪಿಲ್ಲ, ಏನು ತಪ್ಪಲ್ಲ, ಅದು ಕೇಳಿರಿ. ಆದರೆ ಬಾಡಿಗೆ ಕಟ್ಟಲಿಕ್ಕಾದರೂ ಶಕ್ತಿ ಕೊಟ್ಟ ದೇವರೇ ಸ್ತೋತ್ರ ಅಂತ ಹೇಳಿಬಿಟ್ಟು ನನಗೊಂದು ಮನೆ ಕೊಡೋದು ಕೇಳು. ಹಾಲೆಲೂಯಾ. ಸ್ವಂತ ಮನೆ ಇರುವವರು ದೇವರೇ ನನಗೆ ಸ್ವಂತ ಮನೆ ಕೊಟ್ಟದಕ್ಕೆ ಸ್ತೋತ್ರ ಅಂತ ಹೇಳು. ಆವಾಗ ಆ ಮನೆ ಮೇಲೆ ಇನ್ನೊಂದು ಮನೆ ಮಾಡಲಿಕ್ಕೆ ದೇವರು ಸಹಾಯ ಮಾಡ್ತಾರೆ. ಕೊಟ್ಟದಕ್ಕೆ ಸ್ತೋತ್ರ ಸಲ್ಲಿಸು, ಕೃತಜ್ಞತಾ ಸ್ತುತಿ ಮಾಡು. ವಾಹನಗಳಿಲ್ಲದವರಿಗೆ ನೋಡಿ, ಒಂದು ಟೂ ವೀಲರ್ ಯಾವುದು ಇದ್ದರೆ ಕೆಲವರಿಗೆ ನಡ್ಕೊಂಡು ಬರಲಿಕ್ಕೆ ದೂರ ಇರುವಾಗ ಒಂದು ಟೂ ವೀಲರಲ್ಲಿ ದೇವರೇ ನನಗೊಂದು ಟೂ ವೀಲರ್ ಕೊಟ್ಟಿದ್ದೆ ಕೇಳಿರಿ. ಕೆಲವರು ನೋಡಿ ದೂರದಿಂದ ಬರುವವರು ಟೂ ವೀಲರಲ್ಲಿ ಬರಲಿಕ್ಕಾಗ್ತಾ ಇಲ್ಲ, ಆವಾಗ ಒಂದು ಕಾರಲ್ಲಿ ಬರಲಿಕ್ಕೆ 5 ಜನ ಒಟ್ಟಿಗೆ ಬರಲಿಕ್ಕೆ ಒಂದು ವಾಹನ ಕಳೆದ ತಪ್ಪಲ್ಲ. ಹಾಲೆಲೂಯಾ. ಆದರೆ ಹೆಂಗೆ ಕೇಳಬೇಕು ಗೊತ್ತಾ? ಕೊಟ್ಟಿದ್ದಕ್ಕೆ ಸ್ತೋತ್ರ ಮಾಡಿಕೊಂಡು ಕೇಳಬೇಕಷ್ಟೇ. ನಾನು ಇಷ್ಟು ಕಾಲ ಬಂದು ನನಗೆ ನೋಡಿ ಚರ್ಚಿಗೆ ಬರಲಿಕ್ಕಾದರೂ ಒಂದು ಕಾರ್ ಕೊಟ್ಟರೆ ನಾವು ಚರ್ಚಿಗೆ ಫ್ಯಾಮಿಲಿಯಾಗಿ ಬರ್ಬೋದಾಯ್ತಲ್ಲ, ದೇವರೇ ಯಾಕೆ ನನಗೆ ಕಾರೇ ಕೊಟ್ಟಿಲ್ಲ ಅಂದೇಳಿ ಅವರೆಲ್ಲ ಕಾರ್ ತಗೊಂಬಂದು ನಿಲ್ಲಿಸುವಾಗ ನನ್ನ ಹೊಟ್ಟೆ ಉರಿತಾ ಇದೆ ಗೊತ್ತಾ ನಿನಗೆ ಅಂದೇಳಿ ದೇವರಿಗೆ ಬೈಯಲಿಕ್ಕೆ ಹೋಗಬೇಡ. ಎಲ್ಲ ಕಾರು ನೋಡಿ ಆಶೀರ್ವದಿಸಬೇಕು. ದೇವರೇ ಅಲ್ಲಿ ಕಾರು ಕೊಟ್ಟದ್ದು ಇಷ್ಟೆಲ್ಲ ಮಕ್ಕಳಿಗೆ, ನಾನು ಹಂಗೆ ಗುಂಬಳಾಪುರಕ್ಕೆ ಹೋಗಿ ಬರುವಾಗೆ ಅಲ್ಲಿ ನೋಡುವಾಗೆ ನನ್ನ ಸಂತೋಷ ಆಗ್ತಾಯಿದೆ. ದೇವರೇ ಮಂಜನಗಳಿ ಸಭೆಯ ಮಕ್ಕಳಿಗೆ ಇಷ್ಟು ಕಾರುಗಳು ಬಂದು ನಿಲ್ಲಿಸುವ ಥರ ಮಾಡಿದಕ್ಕಾಗಿ ಇನ್ನೂ ವಾಹನಗಳಿಲ್ಲದವರಿಗೆ ವಾಹನಗಳಾಗಲಿ ಎಂಬ ಪ್ರಿಯರೇ, ಸಿಕ್ಕಿದರಲ್ಲಿ ಸಂತೋಷಪಟ್ಟು ನಾವು ಸ್ತೋತ್ರ ಸಲ್ಲಿಸಿ ದೇವರನ್ನು ಕೇಳು. ಪ್ರಿಯ ದೇವರ ಮಕ್ಕಳಿರ, ಆದದರಿಂದ ನಾವು ಯೇಸು ಕ್ರಿಸ್ತನಲ್ಲಿ ಸಂತೋಷ ಪಡಲಿಕ್ಕೆ ನೋಡು. ಆಮೇಲೆ ಬೇಕಾದನ್ನು ದೇವರಿಗೆ ತಿಳಿಯಪಡಿಸು. ಆವಾಗ ಎಲ್ಲ ಗ್ರಹಿಕೆಯನ್ನು ಮೀರುವ
ದೇವ ಶಾಂತಿಯನ್ನು, ದೇವರ ಸಮಾಧಾನವನ್ನು, ಹೃದಯಗಳನ್ನು, ಯೋಜನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವನು. ಎಲ್ಲ ಗ್ರಹಿಕೆಯನ್ನು ಮೀರುವ ಶಾಂತಿ, ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಸಮಾಧಾನ ನಮ್ಮ ಹೃದಯಗಳಲ್ಲಿ ಕೊಡ್ತಾರೆ ಎಂದೆ. ಶದ್ರಕ್ ಮೇಷಕ್ ಅಬೇದನಿಗೂ ಬೆಂಕಿಯಲ್ಲಿ ಹಾಕುವಾಗ ಅವರು ದುಃಖ ಪಡ್ತಾರಾ? ಬೆಂಕಿಯಲ್ಲಿ ಅವರು ಸಂತೋಷ ಪಡ್ತಾರೆ. ನಮ್ಮ ದೇವರು ರಕ್ಷಿಸಿಲ್ಲಂದರೂ ಪರವಾಗಿಲ್ಲ, ಅದು ಸಂತೋಷ. ಸಿಂಹದ ಗವಿಯಲ್ಲಿ ಹಾಕ್ತೀನಿ ಅಂತ ಹೇಳುವಾಗ ಅದು ಸಂತೋಷ. ಯಾಕೆ? ಕ್ರಿಸ್ತನಲ್ಲಿರುವಂಥ ಸಂತೋಷ. ಹಾಲೆಲೂಯಾ. ಪ್ರಿಯರೇ, ಎಲ್ಲ ಗ್ರಹಿಕೆಯನ್ನು ಮೀರುವ ದೈವ ಶಾಂತಿ ಯಾವುದು ಎಲ್ಲಿಂದ ಸಿಕ್ಕುತ್ತೋ ಗೊತ್ತಾ? ಅದು ಯೇಸು ಕ್ರಿಸ್ತನಲ್ಲಿ ಮಾತ್ರನೇ ಸಿಕ್ಕೋದು. ಹಾಲೆಲೂಯಾ. ಮೈಯೆಲ್ಲ ಗಾಯವಾಗಿ, ಶರೀರದಲ್ಲಿ ಗಾಯವಾಗಿ, ಕಾಲಲ್ಲಿ ಕೋಳಗಳು, ಕೈಯಲ್ಲಿ ಸರ್ಪಳಿ, ಅಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾರಿಂದ ಸಾಧ್ಯ ಆಗುತ್ತದೆ? ಇದು ಯಾರಿಂದ ಸಾಧ್ಯ ಆಗುತ್ತೆ? ಕ್ರಿಸ್ತ ಯೇಸುವಿನಲ್ಲಿ ಮಾತ್ರವೇ ಆಗೋದು. ಹಾಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ಸಂತೋಷ ಪಡಲಿಕ್ಕೆ ನಿಮ್ಮ ಯೇಸು ಕ್ರಿಸ್ತನಿಗಾಗಿ ಸಮರ್ಪಿಸಿರಿ. ಪ್ರಿಯರೇ, ನಿಮ್ಮ ನಂಬಿಕೆಯು, ನಿಮ್ಮ ಭಕ್ತಿಯು ನೀವು ಜಾಸ್ತಿ ಮಾಡು. ಇಷ್ಟು ಸಾಲದು. ಇನ್ನು ದೇವರಿಗಾಗಿ ಮಾಡಲಿಕ್ಕೆ ಅದರಲ್ಲಿ ಸಂತೋಷ ಪಡು. ನೀ ದೇವರಿಗಾಗಿ ಮಾಡೋದರಲ್ಲಿ ಲೆಕ್ಕ ನೋಡಿಕೊಂಡು, ಅದಕ್ಕೆ ಶರೀರ ನೋಡಿಕೊಂಡು, ದೇಹ ನೋಡಿಕೊಂಡು ನೋವಾಗುತ್ತೋ, ಮೇಯಿಗೆ ನೋವು ಬರುತ್ತೋ, ಸುಸ್ತಾಗುತ್ತೋ, ಬಿದ್ದೋಗುತ್ತೋ ಅಂತೆಲ್ಲ ಯೋಚನೆ ಮಾಡಬಾರ್ದು. ನನ್ನ ಅಪ್ಪನ ಆಲಯಕ್ಕೆ ಮಾಡ್ತೀನಿ ಅಂದ್ಕೊಂಡು ಮಾಡಿ. ಎಲ್ಲ ಗ್ರಹಿಕೆಯನ್ನು ಮೀರುವ ದೈವ ಶಾಂತಿ, ಎಲ್ಲ ಗ್ರಹಿಕೆಯನ್ನು ಮೀರುವ ದೈವ ಸಮಾಧಾನ ಕ್ರಿಸ್ತ ಯೇಸುವಿನಲ್ಲಿ ಕಾಣುವುದು. ಅಂದರೆ ನಿಮಗೆ ಬೇಕಾದನ್ನು ಕೇಳಿರಿ, ದೊರೆಯೋದು. ಆವಾಗ ಒಂದು ಕ್ವಶ್ಚನ್ ನಿಮ್ಮಲ್ಲಿ ಬರಬಹುದು, ಬೇಕಾದದನ್ನು ಕೇಳಿರಿ ನಿಮಗೆ ದೊರೆಯುತ್ತೆ ಅಂತೇಳಿ ನಾವು ಎಷ್ಟೋ ಕಾಲದಿಂದ ಕೇಳಿದರೂ ನಮಗೆ ಕೆಲದು ಆಗದ ಇದೆಯಲ್ಲ ಎಂಬ ಒಂದು ಪ್ರಶ್ನೆ ಇರ್ಬೋದು. ಅದು ಕೂಡ ಹೇಳಿಲ್ಲ ಅಂದರೆ ಮೆಸೇಜ್ ಕಂಪ್ಲೀಟ್ ಆಗಲ್ಲ. ನಾವು ಮೊನ್ನೆ 1 ಪೇತ್ರ ಓದಿದೆ, ಅದರಲ್ಲಿ ಹೇಳಲಿಕ್ಕೆ ಅಶಕ್ಯವಾದ ಸಂತೋಷದಲ್ಲಿ ಹರ್ಷಗೊಳಿಸುತ್ತೇವೆ ಎಂದು ಹೇಳಿದೆ. 1 ಪೇತ್ರ 1ನೇ ಅಧ್ಯಾಯ 5, 6, 7 ವಾಕ್ಯ ಓದೋಣ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ಹಾಲೆಲೂಯಾ. ಫಿಲಿಪ್ಪಿಯ ಪತ್ರಿಕೆ 4ನೇ ಅಧ್ಯಾಯ 4 7 ಓದಿದ ಹಾಗೆ 1 ಪೇತ್ರ 1ನೇ ಅಧ್ಯಾಯ 5 7 ಓದುವಾಗ ಇದೆರಡು ಒಂದಕ್ಕೊಂದು ಜೋಡಣೆಯಾಗಿದೆ. ಫಿಲಿಪ್ಪಿಯ ಪತ್ರಿಕೆಯಲ್ಲಿ ಪೌಲ ಅಪೊಸ್ತಲನು ಹೇಳ್ತಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷಿಸಿರಿ. ನಿಮ್ಮ ಸೈರಣೆಯು ಎಲ್ಲ ಜನರಿಗೂ ಗೊತ್ತಾಗಲಿ. ಆ ಸಂತೋಷಕ್ಕಾಗಿ ನಿಮಗೆ ಬೇಕಾದದನ್ನೆಲ್ಲ ಕೃತಜ್ಞತಾ ಸ್ತುತಿಯೊಡನೆ ಪ್ರಾರ್ಥನಾ ವಿಜ್ಞಾಪನೆಗಳೊಡನೆ ಬೇಕಾದದೆಲ್ಲ ಕೇಳಿಕೊಳ್ಳಿರಿ. ಆವಾಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಸಮಾಧಾನವು, ದೇವ ಶಾಂತಿಯು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಆದರೆ ಎಷ್ಟೋ ವರ್ಷಗಳಾಗಿ ಕೇಳ್ತಾ ಇದ್ದೀರಲ್ಲ, ವರ್ಷಗಳಾಗಿ ನಾವು ದೇವರಲ್ಲಿ ಬೇಡಿಕೊಳ್ತಾ ಇದ್ದಿಲ್ಲ, ವರ್ಷಗಳಾಗಿ ದೇವರ ಆಲಯಕ್ಕಾಗಿ ನಾವು ದುಡಿತಾ ಇದ್ದೀನಿ, ದೇವರ ಆಲಯ ಕಾರ್ಯಗಳಲ್ಲಿ ನಾವು ಮುಂದೆ ನಿಂತುಕೊಳ್ತೀನಿ, ಆದರೂ ಹಾಗಿಲ್ಲಲ್ಲ ಎಂದವರಾಗಾಗಿ ಈ ವಾಕ್ಯ ಕೊಡ್ತಾ ಇದೆ. ಏನೆಂದರೆ ಗೊತ್ತಾ, ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವರಾದ ನಿಮಗೆ ದೊರಕಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ಕಷ್ಟಗಳಲ್ಲಿ ಪ್ರಾರ್ಥನೆಗೆ ಉತ್ತರ ಸಿಕ್ಕದೆ ಇರುವಾಗಲೂ ದೇವರು ನಿಮ್ಮನ್ನು ಕಾಯ್ತಾ ಇದ್ದಾರೆ. ಏನಕ್ಕೆ ಕಾಯ್ದು ಗೊತ್ತಾ? ನಮಗೆ ಬೇಡಿಕೊಂಡು
ಎಲ್ಲ ಗ್ರಹಿಕೆಯನ್ನು ಮೀರುವ ದೈವ ಶಾಂತಿಯು, ದೇವರ ಸಮಾಧಾನವು ಈ ಭೂಮಿಯಲ್ಲಿ ಸಿಕ್ಕಿದರೆ ಸಾಕೆಂಬುದು ನಮ್ಮಲ್ಲಿದ್ದರೆ, ದೇವರ ಉದ್ದೇಶ ಭೂಮಿಯಲ್ಲಿ ಮಾತ್ರವಲ್ಲ ಮತ್ತು ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗಲಿಕ್ಕಿರುವ ಆ ರಕ್ಷಣೆಯಲ್ಲಿ ನಂಬುವರಾದ ನಿಮಗೆ ದೊರೆಯಬೇಕೆಂಬುದಕ್ಕಾಗಿ ಅದಕ್ಕಾಗಿ ಕಾಯ್ತಾ ಇದ್ದಾರೆ. ನೋಡಿ, ಆನ್ಸರ್ ಸಿಕ್ಕಿತ ಗಮನಿಸಿ. ಫಸ್ಟು ವಾಕ್ಯ ಹೇಳಿದೆ, ಸ್ತೋತ್ರ ಮಾಡಿ ಕೃತಜ್ಞತಾ ಸ್ತುತಿಯೊಡನೆ ಪ್ರಾರ್ಥನಾ ವಿಜ್ಞಾಪನೆಯೊಳಗೆ ಏನು ಬೇಕಾದರೂ ಕೇಳಿರಿ ದೊರೆಯುತ್ತೆ ಅಂತ ಹೇಳಿದೆ. ಆದರೆ ಎಷ್ಟೋ ಕಾಲಗಳಿಂದ ಕೇಳಿದರೂ ದೊರೆಯಲಿಲ್ಲದಿದ್ದರೆ ಅದರಲ್ಲಿ ದೇವರು ಆತ್ಮರಕ್ಷಣೆಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ, ಆತ್ಮರಕ್ಷಣೆಗಾಗಿ ಕಾಯುತ್ತಾ ಇದ್ದಾರೆ. ನೀವು ತಿಳ್ಕೊಳ್ಬೋದು, ಯಾಕೆ ಇಷ್ಟು ಕಾಲ ಪ್ರೇಯರ್ ಮಾಡಿದ್ರು, ಇಷ್ಟು ಕಾಲ ಬೇಡಿಕೊಂಡ್ರು ಯಾಕಾಗಿಲ್ಲ ಅಂದರೆ, ದೇವರಿಗೆ ಈ ಭೂಮಿಯಲ್ಲಿ ಕೊಟ್ಟುಬಿಟ್ಟು ತೃಪ್ತಿಪಡಿಸಿದರೆ ಸಾಲದು. ಈ ಭೂಮಿಯಲ್ಲಿ ತೃಪ್ತಿಪಡುವುದರ ಜೊತೆಯಲ್ಲಿ ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವ ಆ ರಕ್ಷಣೆಯಲ್ಲಿ ಕೂಡ ಪಾಲುಗಾರರಾಗಲಿಕ್ಕೆ ಈ ಆತ್ಮ ಸಿದ್ಧವಾಗಬೇಕು. ಇಲ್ಲಿದ್ದೀರಾ? ಹಾಗಾದರೆ ನಾವು ಅನೇಕ ವರ್ಷಗಳಾಗಿ ಪ್ರಾರ್ಥನೆ ಮಾಡಿದರೂ ಫಲ ಕಾಣದವರು ಏನು ಪ್ರೇಯರ್ ಮಾಡಬೇಕಂದ್ರೆ, ದೇವರೇ ನನ್ನ ಆತ್ಮವನ್ನು ನಿನಗೆ ಇಷ್ಟವಾದ ರೀತಿಯಲ್ಲಿ ರೂಪಿಸು ದೇವರೇ ಅಂತ ಕೇಳು. ಈ ಕಷ್ಟ ತೀರಿಸು ಕಷ್ಟ ತೀರಿಸು ಕಷ್ಟ ತೀರಿಸು ಅಂತ ಕೇಳಲಿಕ್ಕೆ ಬದಲಾಗಿ ಏನು ಕೇಳಬೇಕು? ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನನ್ನ ಆತ್ಮವನ್ನು ಸಿದ್ಧಪಡಿಸು. ಜೋಸೆಫನಿಗೆ ಕನಸು ನೋಡಿದೆ, ತಾನು ಉನ್ನತ ಸ್ಥಿತಿಗೆ ಬರೋದು, ಸಹೋದರ ಅವನಿಗೆ ನಮಸ್ಕಾರ ಮಾಡೋದು, ಅದು ಸಿವಿಡಿನ ರೂಪದಲ್ಲಿ. ಆಮೇಲೆ ಇನ್ನೊಂದು ಕನಸು, ಸೂರ್ಯ ಚಂದ್ರ ನಕ್ಷತ್ರಗಳು ಜೋಸೆಫಿನ ನಕ್ಷತ್ರಕ್ಕೆ ನಾಡ್ಡ ಬಿದ್ದಿದೆ. ಇದು ಬಾಲಕನಾಗಿರುವಾಗ ನೋಡಿದೆ, ಚಿಕ್ಕ ಹುಡುಗನಾಗಿರುವಾಗ ನೋಡಿದ್ದಾರೆ. ಆದರೆ ಆವತ್ತೇ ಕನಸು ನೆರವೇರಲಿಕ್ಕಾಗತ್ತ? ಅವನ ಬಾಲಕನಾಗಿ ಈ ಕನಸು ನೆರವೇರಿಸಲಿಕ್ಕೆ ಸ್ವಲ್ಪ ಸಮಯ ಬೇಕಾಯಿತು. ಅದಕ್ಕೆ ಎಲ್ಲಿಗೆ? ಹಾಳುಬಾವಿ, ಪೊಟ್ಟಿಬೇರನ ಮನೆ, ಐಗುಪ್ತದ ಅರಮನೆ. ಆದರೂ ಆಲ್ರೆಡಿ ಅವನ ಆ ದರ್ಶನ ಕಡೆಗೆ ಪ್ರಯಾಣ ಮಾಡ್ತಾಯಿದ್ರು. ಇಲ್ಲಿದ್ದೀರಾ? ಅವನು ಈ ಕಾನಾನ್ ದೇಶದಲ್ಲಿ ತನ್ನ ತಂದೆಯ ಮನೆಯಿಂದ ಅರಮನೆಗೆ ಹೋಗಬೇಕಾ ಬೇಡವಾ? ಈಗಾದರೆ ಫ್ಲೈಟಲ್ಲಿ ಹೋಗ್ಬೋದು, ಆವಾಗ ಫ್ಲೈಟ್ ಹಿಡ್ಕೊಳ್ಳಿಕ್ಕೆ ಆಗಲ್ಲ. ಅದಕ್ಕೆ ಅವನ ಸಹೋದರನ ಬಳಿಯಲ್ಲಿ ಅವನು ನಡ್ಕೊಂಡು ಹೋದರು, ಸಹೋದರ ಕಡೆಗೆ ನಡ್ಕೊಂಡು ಹೋದರು. ಸಹೋದರರ ಕಡೆಯಿಂದ ಪೊಟ್ಟಿಬೇರನ ಅರಮನೆ ಕಡೆಗೆ ಅವನು ಒಂಡೆ ಮೇಲೆ ಕೂತ್ಕೊಂಡು ಹೋದರು. ಕರ್ಕೊಂಡು ಹೋಗೋರು ಯಾರು? ವ್ಯಾಪಾರಿಗಳು ಕರ್ಕೊಂಡು ಹೋಗ್ತಾ ಇದೆ. ಅವನು ಒಂಡೆ ಮೇಲೆ ಕೂತ್ಕೊಂಡು ಹೋಗ್ತಾ ಇರುವಾಗ ಅವನು ಅಳ್ತಾ ಇದ್ದಾನೆ, ಅಯ್ಯಯ್ಯೋ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಕನಸು ಕಡೆಗೆ ನಡ್ಕೊಂಡು ಹೋಗ್ತಾ ಇರೋದು. ಈ ಕನಸು ನೆರವೇರಲಿಕ್ಕೆ ಈಗ ಹೋಗ್ತಾ ಇರೋದು ಆಳುಬಾವಿ ಇಳಿಬೇಕು, ಆಳುಬಾವಿ, ಆಮೇಲೆ ಮೇಲೆ ಮತ್ತೆ ಒಂಡೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದೆ. ಪೊಟ್ಟಿಬೇರನ ಮನೆಗೆ ಹೋಗಿ ಸೇರಿದ್ರು. ಪೊಟ್ಟಿಬೇರನ ಮನೆಯಲ್ಲಿ ಮನೆ ಕೆಲಸ ಎಲ್ಲ ಮಾಡಿಕೊಂಡಿದ್ದ ಹುಡುಗ ದಿನಗಳು ಹೋಗ್ತಾ ಹೋಗ್ತಾ ಹುಡುಗ ಸ್ವಲ್ಪ ದಪ್ಪಾಗಿದ್ದಾನೆ, ಹೈಟ್ ಬಂದಿದೆ, ಅವನು ಪರ್ಸನಾಲಿಟಿ ಬಂದಿದೆ. ಅವನಿಗೆ ಮನೆ ಜವಾಬ್ದಾರಿ ಕೊಟ್ಟರು, ಲೆಕ್ಕ ಬರೆಯೋದೆಲ್ಲ ಕೊಟ್ಟರು. ಅವನೇನು ತಿಳ್ಕೊಂಡೆ, ಓಹ್ ಹೆಂಗೋ ಆಳು ಬಾವಿಯಿಂದ ಬಂದು ಇಲ್ಲೇ ಆದರೂ ಬಂದಲ್ಲ, ಇಲ್ಲೇ ಇರ್ಬೋದು, ನಾನು ನೋಡಿದ ನನ್ನ ಕನಸು, ಇಲ್ಲೇ ಜನ ಎಲ್ಲ ಬಂದು ನನಗೆ ನಮಸ್ಕಾರ ಮಾಡ್ಬೋದು ಅಂತ ಹೇಳಿದೆ. ದೇವರು ಹೇಳ್ತಾರೆ, ಇಲ್ಲಲ್ಲಪ್ಪ ಇದಲ್ಲ, ಅಲ್ಲಿ ಅವನ ಅರಮನೆ ಇದೇ ಸರಿ ಅಂತ ಹೇಳ್ಕೊಂಡಿದ್ದೆ. ದೇವರು ಅಲ್ಲಿಂದ ಹೊರಗಡೆ ಬರಬೇಕು. ಆ ಪೊತ್ತಿಬೇರನ ಹೆಂಡತಿ ಅವನ ಮೇಲೆ ತಪ್ಪೊರಿಸಿಲ್ಲದಿದ್ರೆ ಅವನು ಬರ್ತಾನೆ ಇರಲಿಲ್ಲ. ಏನು ಇಲ್ಲಪ್ಪ ನಿನ್ನ ಕೆಲಸ ಸಾಕು, ನಿನ್ನ ಅರಮನೆ ಕರ್ಕೊಂಡು ಬಿಡ್ತಾ ಇದ್ದೀನ, ನಾನು ಇದೇ ಸಾಕು, ಒಳ್ಳೆ ಊಟ, ಒಳ್ಳೆ ಬೆಡ್ಡು, ಒಳ್ಳೆ ರೂಮ್ ಕೊಟ್ಟಿದೆ, ಫೆಸಿಲಿಟಿ ಕೊಟ್ಟಿದ್ರೆ ಸಾಕು ಸರ್, ಇದೇ ಸಾಕು ಸರ್ ಹೇಳ್ಕೊಂಡಿರೋದು. ಆದರೆ ದೇವರ ಉದ್ದೇಶ ಇಲ್ಲಿರೋ ಈ ಸೌಕರ್ಯ ಸಾಲದು, ನಿನ್ನನ್ನು ಇದಕ್ಕಿಂತ ಮೇಲೆ ತರ್ಕೊಂಡು ಹೋಗಬೇಕು. ಅದಕ್ಕೆ ಪೊಟ್ಟಿಬೇರನ ಹೆಂಡತಿ ಬೈದಿರೋದು. ಇಲ್ಲಿದ್ದೀರಾ? ಇಲ್ಲಿದ್ದೀರಾ? ಸೂಪರ್ವೈಸರ್ ಬೈತಾರೆ, ಪಾಸ್ಟರ್ ಬೈತಾರೆ ಅಂದರೆ ಬೈತಾರೆ. ಅಲ್ಲಿ ಬೈದ್ರೇ ನೀನು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದು. ಹಾಲೆಲೂಯ್ಯ. ಜೈಲಿಗೆ ಹೋದರು. ಅಯ್ಯಯ್ಯೋ, ಪೊಟ್ಟಿಬೇರನ ಮನೆಯಿಂದ ಜೈಲಿಗೆ ಹೋದರು.
ಇದೇನಾ ಕನಸು? ಇದೇನಾ ಎಲ್ಲರೂ ನಮಸ್ಕಾರ ಮಾಡೋದು? ಸೂರ್ಯಚಂದ್ರ ನಕ್ಷತ್ರಗಳು ಅಡ್ಡ ಬೀಳೋದು ಇದೇನಾ? ಜೈಲಲ್ಲಿದ್ದಾನೆ. ಆ ಜೈಲಲ್ಲಿದ್ದು ಅವನ ಅರಮನೆಗೆ ಹೋಗಬೇಕಂದ್ರೆ ಅರಮನೆಯಲ್ಲಿ ಜವಾಬ್ದಾರಿ ವಹಿಸಿಕೊಳ್ಳಕ್ಕೆ ಅವನಿಗೆ ಕ್ರಮ ಬೇಕು. ಜೈಲಲ್ಲಿದ್ದುಕೊಂಡು ಅವನು ತರಬೇತಿ ತಂದ್ಕೊಳ್ತಾ ಇದೆ. ಏನು ತರಬೇತಿ? ಅವನು ದೇವರೊಂದಿಗೆ ಪ್ರಾರ್ಥನೆ ಮಾಡ್ತಾ ಇದೆ. ಪ್ರಾರ್ಥನೆ ಮಾಡ್ತಾ 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 ದೇವರು ಅವನಿಗೆ ದೈವಿಕ ಜ್ಞಾನ ಕೊಡ್ತಾ ಇದೆ, ಅವನಿಗೆ ದರ್ಶನ ಕೊಡ್ತಾ ಇದೆ, ಅವನಿಗೆ ಪ್ರಕಟಣೆಗಳು ಪ್ರಕಟಿಸಿ ಕೊಡ್ತಾ ಇದೆ. ಅವನ ಆತ್ಮೀಕವಾಗಿ ದೇವರೊಂದಿಗೆ ಕನೆಕ್ಟ್ ಆಗ್ತಾ ಇದೆ. ಅದು ಸರಿಯಾದ ಸಮಯ ಬರುವಾಗ ಅರಮನೆಯಿಂದ ಕಾಲಿಂಗ್ ಬಂದಿದೆ, ಜೋಸೆಫನನ್ನು ಕರೆಸಿರಿ. ಹಲ್ಲೆಲೂಯಾ. ಇದು ಜೋಸೆಫಿನ ಸ್ಟೋರಿ ಆಗಿದರೆ ಇದು ನನ್ನದು, ನಿಮ್ಮಲ್ಲಿ ಪ್ರತಿಯೊಬ್ಬರದು ಆಗಿದೆ. ಕೃತಜ್ಞತಾ ತುದಿಯೊಡನೆ ಪ್ರಾರ್ಥನಾ ವಿಜ್ಞಾಪನೆಯೊಳಗಡೆ ವರ್ಷಗಳಾಗಿ ಕೇಳಿದರು, ಸಿಕ್ಕದಿದ್ದರೆ ದೇವರ ಪ್ರತ್ಯಕ್ಷತೆಯಲ್ಲಿ ಆತನೊಡನೆ ಕಾಣಿಸಿಕೊಳ್ಳಲಿಕ್ಕೆ ಆತ್ಮಗಳು ಸಿದ್ಧವಾಗಲಿಕ್ಕೆ ಕರ್ತನು ಕಾಯ್ತಾ ಇದ್ದಾನೆ. ಹಲ್ಲೆಲೂಯಾ. ನಿಮ್ಮನ್ನು ಮರೆತಿದ್ದಕ್ಕಲ್ಲ, ನಿಮ್ಮನ್ನು ತಳ್ಳಿ ಬಿಟ್ಟದಕ್ಕೂ ಅಲ್ಲ, ನಿಮ್ಮ ಮೇಲಿರುವ ದರ್ಶನ ಪೂರೈಸಲಿಕ್ಕೆ ಕಾಯ್ತಾ ಇರು. ದೇವರ ಸಮಯತನಕ್ಕೆ ಕಾಯ್ತಾ ಇರು. ದೇವರ ಉದ್ದೇಶ ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯನ್ನು ಸಂಪಾದಿಸುವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯ್ತಾರೆ. ಎಷ್ಟು ಬೇಗನೆ ನಾವು ರೆಡಿ ಆಗ್ತೀರೋ ಅಷ್ಟು ಬೇಗ ಅಪಾಯಿಂಟ್ಮೆಂಟ್ ಆಗುತ್ತೆ. ಅಷ್ಟೇ, ಇದರಲ್ಲಿ ಸಮಸ್ಯೆನಿಲ್ಲ. ನೋಡಿ, ನೀವು ಎಷ್ಟು ಬೇಗ ದೇವರ ರೂಪಕ್ಕೆ, ದೇವರ ಸ್ವಭಾವಕ್ಕೆ, ದೇವರ ರೀತಿಗೆ ಬರುವುದು ಅಷ್ಟು ಬೇಗ ಅಪಾಯಿಂಟ್ಮೆಂಟ್ ಆಗುತ್ತೆ. ನೀವು ಟ್ರೈನಿಂಗ್ ಕೊಟ್ಟು ಟ್ರೈನಿಂಗಲ್ಲಿ ಎಷ್ಟು ಬೇಗ ತರಬೇತಿ ಹೊಂದಿ ಅದನ್ನು ಎಷ್ಟು ಬೇಗ ನೀವು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಬೇಗ ಅಪಾಯಿಂಟ್ಮೆಂಟ್ ಆಗುತ್ತೆ. ಗಾಡಿ ಡ್ರೈವಿಂಗ್ ಕಲೀಲಿಕ್ಕೆ ಹೋಗೋದು, ಡ್ರೈವಿಂಗ್ 1 ವಾರ ಕಳಿಸಿಕೊಡ್ತಾರೆ, ಆಮೇಲೆ ಕಳಿಸಿಬಿಡ್ತಾರೆ. ಅಲ್ಲಿ ಹೋದ ಮೇಲೆ ನೀಟಾಗಿ ಡ್ರೈವಿಂಗ್ ಮಾಡಿ ತೋರಿಸಿದರೆ ಲೈಸೆನ್ಸು, ನೀಟಾಗಿ ಮಾಡಿ ತೋರಿಸಿಲ್ಲ ಇನ್ನು ಟ್ರೈನಿಂಗ್ ತಗೊಂಬನ್ರಿ. ನಮ್ಮ ಜೊತೆ ಬಂದವರು ಎಲ್ಲರಿಗೂ ಸಿಕ್ಕಿತ್ತು, ನನಗೆ ಸಿಕ್ಕಿಲ್ಲ. ನಂದು ಟ್ರೈನಿಂಗ್ ಸರಿಯಾಗಿಲ್ಲ. ಇಲ್ಲಿದ್ದೀರಾ? ಅರ್ಥ ಆಗ್ತಾ ಇದೆಯಾ? ಅವರೆಲ್ಲ ಮೊನ್ನೆ ನನಗಿಂತ ಹಿಂದೆ ಬಂದವರೆಲ್ಲ ಚರ್ಚಲ್ಲಿ ಮುಂದೆ ಬಂದರು, ಅವರೆಲ್ಲ ನೋಡಿ ಆಶೀರ್ವಾದ ಆಯಿತು. ನನಗಿನ್ನೂ ಆಗಿಲ್ಲ ಅಂದರೆ ಅವ್ರದ್ದು ಟ್ರೈನಿಂಗ್ ಆಗೋಯ್ತು. ಹಲ್ಲೆಲೂಯಾ. ನಾವು ದುಃಖ ಪಡಲಿಕ್ಕೆ, ನಿರಾಶೆ ಪಡಲಿಕ್ಕಲ್ಲ, ನಮ್ಮ ಆತ್ಮರಕ್ಷಣೆ ಬಗ್ಗೆ ದೇವರ ಉದ್ದೇಶ. ನಮಗೇನಿದೆ? ನಮಗೆ ಭೌತಿಕವಾದ ಬಿಡುಗಡೆ ಬಗ್ಗೆ ಮಾತ್ರ ನಮ್ಮದು ಉದ್ದೇಶ. ನಾನು ಚೆನ್ನಾಗಿದ್ದರೆ ಸಾಕು, ಆರೋಗ್ಯ ಇರಬೇಕು, ಮನೆ ಕಟ್ಟಬೇಕು, ಕಾರು ಇರಬೇಕು, ಆಮೇಲೆ ಜೀವನ ಚೆನ್ನಾಗಿರಬೇಕು ಸಾರ್, ಆ ಥರ ಅಷ್ಟೇ ಸಾಕು ಅಂತ ನಾವು. ದೇವರು ಹೇಳ್ತಾರೆ, ಎಲ್ಲ ಕೊಡ್ತೇನೆ, ಎಲ್ಲ ಕೊಡ್ತೇನೆ, ನಿನ್ನ ಗ್ರಹಿಕೆಯನ್ನು ಮೀರಿದಷ್ಟು ಕೊಡ್ತೇನೆ. ಆದರೆ ನಿನ್ನ ಆತ್ಮ ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗದ ಮಹಿಮಾ ಪದವಿಗೆ ನಿನ್ನ ಆತ್ಮ ಸರಿಯಾಗಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ದೇವರು ಏನು ಮಾಡ್ತಾರೆ? ಬಂಗಾರವು ನಾಶವಾಗುವುದಾದರೂ ಬೆಂಕಿಯಲ್ಲಿ ಶೋಧಿಸುವುದಷ್ಟೇ. ಬಂಗಾರಕ್ಕಿಂತ ಬೆಲೆಯುಳ್ಳ ನಿಮ್ಮ ನಂಬಿಕೆಯು ನಾನಾ ವಿಧ ಕಷ್ಟಗಳಿಂದ ಶೋಧಿಸುವುದುಂಟಷ್ಟೇ. ಅಂದರೆ ಶೋಧನೆಗೆ ಒಳಪಡುವವರು, ಈಗ ಯಾವುದಾದ್ರೂ ಶೋಧನೆಯಲ್ಲಿ ಇದ್ದವರಾಗಿದ್ದರೆ ನೀವು ಏನು ತಿಳ್ಕೊಳ್ಬೇಕಂದ್ರೆ, ನನ್ನನ್ನು ಶೋಧಿಸುತ್ತಾ ಇದೆ. ಬಂಗಾರಕ್ಕಿಂತ ಅಮೂಲ್ಯವಾದ ನನ್ನ ನಂಬಿಕೆ, ಈ ನಂಬಿಕೆ ಆತ್ಮರಕ್ಷಣೆಗೆ ಇರುವಂಥ ನಂಬಿಕೆಯಾಗಿ ಮಾರ್ಪಡ್ತಾ ಇದೆಯೋ ಇಲ್ಲವೋ ಎಂಬುದನ್ನು ದೇವರು ನೋಡ್ತಾ ಇದ್ದಾರೆ. ಆವಾಗ ನಮಗೆ ಆತ್ಮರಕ್ಷಣೆ ಬಗ್ಗೆಯೇ ನಮ್ಮ ಗುರಿ. ನನ್ನ ಆತ್ಮರಕ್ಷಣೆಗೆ ತಕ್ಕ ಸ್ವಭಾವ, ನನ್ನ ಗುಣಗಳು, ನನ್ನ ವಿಚಾರಗಳು, ನನ್ನ ಮಾತು, ನನ್ನ ನಡೆ, ನನ್ನ ನುಡಿ, ನನ್ನ ಕ್ರಿಯೆ, ನನ್ನ ವ್ಯವಹಾರ, ನನ್ನ ಹೋಗೋದು ಬರುವುದು ಎಲ್ಲದರಲ್ಲಿಯೂ ನಾನು ಆತ್ಮರಕ್ಷಣೆಗೆ ತಕ್ಕ ಹಾಗೆ, ನಿತ್ಯ ಜೀವಕ್ಕೆ ತಕ್ಕ ಹಾಗೆ ನಾನು ಮಾರ್ಪಡುವುದಾಗಿದ್ದರೆ ಕರ್ತನು ನನ್ನನ್ನು ಯೋಗ್ಯ ಸ್ಥಿತಿಗೆ ತಂದು ನಿಲ್ಲಿಸುವವನಾಗಿರುತ್ತಾರೆ. ಹಲ್ಲೆಲೂಯಾ.
ಆದುದರಿಂದ ಪ್ರಿಯರೇ, ಕರ್ತನು ನಿಮ್ಮನ್ನು ಮರೆತವನೂ ಅಲ್ಲ, ನಿಮ್ಮನ್ನು ತಳ್ಳಿಬಿಟ್ಟವರು ಅಲ್ಲ, ದೇವರು ನಿಮ್ಮನ್ನು ಗಮನಿಸದಿರುವುದು ಅಲ್ಲ. ಯಾರು ಹೀಗೆ ಇದರ ಒಳಗಡೆ ಇಲ್ಲ, ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ, ನಾನು ಬೇಡಿಕೊಂಡು ನನಗೆ ಆಗ್ತಾ ಇಲ್ಲ, ನಾನು ಎಷ್ಟು ಕಾಲದಿಂದ ಕೇಳ್ತಾ ಇದ್ದೀನಿ ಅಂದ್ರೆ ಯಾರೆಲ್ಲ ಇದರಲ್ಲಿ ಇದ್ದೀರೋ ಅವರಿಗೆ ದೇವರು ಹೇಳ್ತಾ ಇದ್ದಾರೆ, ನೀವು ಆತ್ಮರಕ್ಷಣೆಗಾಗಿ ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಗೋಸ್ಕರ ನಿಮ್ಮ ನಡೆ, ನುಡಿ, ಕ್ರಿಯೆ, ಯೋಚನೆ, ಚಿಂತೆ, ವ್ಯವಹಾರಗಳೆಲ್ಲವೂ ಸಿದ್ಧಪಡಿಸಿರಿ. ಹೋದ ವಾರ ಹೇಳಿದ ವಾಕ್ಯದಲ್ಲಿ ಒಂದು ವಾಕ್ಯ ಇತ್ತು, ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವಾತನನ್ನು ನೀವು ತಂದೆ ಎಂದು ಕರೆಯುವವರಾಗಿರಲಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿಯುಳ್ಳವರಾಗಿ ಕಳೆಯಿರಿ. ದೇವರಿಗೆ ಸ್ತೋತ್ರ. ನೋಡಿ, ಪ್ರತಿಯೊಬ್ಬನು ಅವನವನ ಕೆಲಸಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವ ದೇವರು ನೋಡ್ತಾ ಇದ್ದಾರೆ. ಒಂದು ಕೊಟ್ಟವನು ಹೂಣಿಟ್ಟಿದೆ, ಎರಡು ಕೊಟ್ಟವನು 2 ಮಾಡಿದ, 5 ಕೊಟ್ಟವನು 5 ಮಾಡಿದ್ದಾನೆ. ನನ್ನನ್ನು ನೋಡ್ತಾರೆ, ನಿಮ್ಮನ್ನೂ ನೋಡ್ತಾರೆ. ಹಾಲೆಲೂಯಾ. ಏನು ಮಾಡಿದ್ದಾರೆ? ಕೊಟ್ಟದು ಅವರು ಸರಿಯಾಗಿ ಕೆಲಸ ಮಾಡುವವರಿಗೆ ಏನು ಮಾಡ್ತಾರೆ? ಪ್ರತಿಫಲ ಕೊಡ್ತಾರೆ. ಎಂದ ಕೆಲಸ? ಆತ್ಮೀಯವಾದ ಕೆಲಸಗಳು. ನೀ ಕಂಪನಿ ಕೆಲಸಕ್ಕೆ ಯಾವುದು ಜಮೀನಲ್ಲಿ ಕೆಲಸ ಮಾಡೋದು ಬಗ್ಗೆ ಅಲ್ಲ, ನಾನು ದುಡ್ದಲ್ಲ ಭಾಷೆ, ಕೆಲಸ ಮಾಡಿದೆಯಲ್ಲ ಭಾಷೆ ಅಂತ ಹೇಳಿದ್ರೆ ಆತ್ಮೀಯವಾದ ಕೆಲಸಗಳು. ನೋಡಿ, ಪ್ರಾರ್ಥನೆಗೆ ಬರುವುದು, ಆರಾಧನೆಗೆ ಬರುವುದು, ಸಭೆಯನ್ನು ನೋಡುವುದು, ಸಭೆಯ ಕಾರ್ಯಗಳನ್ನು ನೋಡುವುದು, ಸುವಾರ್ತೆ ಸಾರುವುದು, ಮತ್ತೊಬ್ಬರಿಗೆ ದೇವರ ಕಡೆ ನಡೆಸುವುದು, ಈ ಕೆಲಸಗಳಿಗೆ ಸರಿಯಾಗಿ ಪ್ರತಿಫಲ ಕೊಡುತ್ತಾನೆ. ಆದುದರಿಂದ ಈ ಪ್ರವಾಸಗಾಲ ಭಯಭಕ್ತಿಯಿಂದ ಕಳಕೊಳ್ಳಿರಿ. ದೇವರ ಆ ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗದ ಮಹಿಮಾ ಪದವಿಯನ್ನು ಅಲ್ಲಿ ತನಕ ಒಂದೊಂದು ದಿವಸ ಭಯಭಕ್ತಿಯಲ್ಲಿ ಕಳಕೊಳ್ಳಿರಿ. ಒಂದು ವಾರ ಭಯದಲ್ಲಿ ಇರೋದಲ್ಲ, ಇಲ್ಲ ಒಂದು ತಿಂಗಳ ಕಾಲ ಭಯಭಕ್ತಿಯಲ್ಲಿ ಇರೋದಲ್ಲ, ಜೀವಮಾನ ಕಾಲ ಪೂರ್ತಿ ಭಯಭಕ್ತಿಯಲ್ಲಿ ನಡ್ಕೊಳ್ಳಿರಿ. ನೋಡಿ, ನಾವು ಹೋಗೋದು ಗೊತ್ತು, ಬರೋದು ಗೊತ್ತು, ಎದ್ದೇಳೋದು ಗೊತ್ತು, ಕುತ್ಕೊಳ್ಳೋದು ಗೊತ್ತು, ಎಲ್ಲ ದೇವರಿಗೂ ಗೊತ್ತಿದೆ. ಆ ನೋಡುವಂಥ ದೇವರ ಸನ್ನಿಧಿಯಲ್ಲಿ ಭಯಭಕ್ತಿಯಲ್ಲಿ ನಡ್ಕೊಳ್ಳಿರಿ. ಆವಾಗ ಕರ್ತನು ಪರೀಕ್ಷೆ ಮುಗಿದು ಬೇಗನೆ ಯೋಗ್ಯ ಸ್ಥಿತಿಗೆ ತಂದು ನಿಲ್ಲಿಸುವುದಾಗಿರುತ್ತಾನೆ. ಹಲ್ಲೆಲೂಯಾ. ಯೋಗ್ಯ ಸ್ಥಿತಿ ನಿಮ್ಮ ಜೀವನಕ್ಕೆ ನಮ್ಮದು ಸ್ಟೆಬಿಲಿಟಿ ಕೊಟ್ಟು ಒಂದು ಯೋಗ್ಯ ಸ್ಥಿತಿ, ಒಂದು ಊಟಕ್ಕೆ, ಬಟ್ಟೆಗೆ, ಮನೆಗೆ, ಗಾಡಿಗೆ, ವ್ಯವಸ್ಥೆಗೆ ಬೇಕಾದಲ್ಲ ಆ ಯೋಗ್ಯ ಸ್ಥಿತಿಗೆ ತಂದು ನಿಲ್ಲಿಸ್ತಾರೆ. ಅದಕ್ಕೆ 2 ವಿಷಯ ಹೇಳಿದೆ. ಒಂದು, ಕ್ರಿಸ್ತನಲ್ಲಿ ಸಂತೋಷಿಸು, ದೇವರಲ್ಲಿ ಆನಂದಿಸು. ಲೋಕದ ಸಂತೋಷಗಳ ಕಡೆ ಹೋಗಿ, ಲೋಕದ ಎಂಟರ್ಟೈನ್ಮೆಂಟ್ಗೆ ಹೋಗಿ ದೇವರ ಕೃಪೆಯಿಂದಾಗಲಿ ಹೋಗದೆ ನೋಡಿಕೊಳ್ಳಿರಿ. ಮತ್ತೆ ಯಾವಾಗಲೂ ಏನು ಮಾಡಬೇಕು? ಕೃತಜ್ಞತಾ ಸ್ತುತಿಯೊಡನೆ, ಪ್ರಾರ್ಥನಾ ವಿಜ್ಞಾಪನೆಯೊಳಗಡೆ ಬೇಕಾದ ದೇವರಿಗೆ ತಿಳಿಪಡಿಸು. ಆವಾಗ ಎಲ್ಲ ಗ್ರಹಿಕೆಯನ್ನು ಮೀರೋ ದೇವ ಶಾಂತಿಯು ಸಮಾಧಾನವು ಕ್ರಿಸ್ತ ಯೇಸುವಿನಲ್ಲಿ ಕಾಯ್ತಾರೆ. ಆದರೆ ಹಿಂಗೆಲ್ಲ ಮಾಡಿದರೂ ನನಗೆ ಸಿಗ್ತಾ ಇಲ್ಲ ಎಂದಿದ್ದರೆ ದೇವರು ನಿಮಗೆ ಅಂತ್ಯಕಾಲಕ್ಕೆ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಗೋಸ್ಕರ ಕರ್ತನು ನಿಮ್ಮ ಆತ್ಮರಕ್ಷಣೆಯನ್ನು ಎದುರು ನೋಡ್ತಾ ಇದ್ದಾರೆ. ನೀವು ಹೇಳ್ಬೋದು, ನಾನು ಹೇಳ್ಬೋದು, ನಾನು ಕರೆಕ್ಟಾಗಿದೆ ನೋಡಿ, ನಾನು ಚೆನ್ನಾಗಿದ್ದೀನಿ, ನಾನೆಲ್ಲ ಸರಿಯಾಗಿದ್ದೀನಿ ನಾನು ಹೇಳಬಹುದು. ಆದರೆ ನಿಮ್ಮ ಹೃದಯ ದೇವರ ಮೆಚ್ಚುಗೆಗೆ ತಕ್ಕ ಹಾಗೆ ಬರುವಾಗೆ ದೇವರೇನು ಮಾಡ್ತಾರೆ? ಯೋಗ್ಯ ಸ್ಥಿತಿಗೆ ತರುತ್ತಾರೆ. ಆ ಯೋಗ್ಯ ಸ್ಥಿತಿಗೆ ತರಲಿಕ್ಕೆ ಮುಂಚೆ ಏನು ಮಾಡ್ತಾರೆ? ಬಂಗಾರವು ನಶಿಸಿ ಹೋದಾದರೂ ಅದು ಬೆಂಕಿಯಲ್ಲಿ ಶೋಧಿಸುವ ಹಾಗೆ ಬಂಗಾರಕ್ಕಿಂತ ಅಮೂಲ್ಯವಾದ ನಿಮ್ಮ ನಂಬಿಕೆ ನಾನಾ ವಿಧ ಕಷ್ಟಗಳಿಂದ ಶೋಧಿಸೋದು. ಈ ಪರೀಕ್ಷೆಗಳಲ್ಲಿ ನಾವು ಪಾಸಾಗುವಾಗ ನಮ್ಮ ಆತ್ಮ ಮೆಚ್ಚುಗೆಯಾಗಬೇಕು. ಮೆಚ್ಚುಗೆ ಅಂದರೆ ಮೆಚ್ಚೂರಾಗಬೇಕು. ವಯಸ್ಸಲ್ಲಿ ಮೆಚ್ಚೂರಾದರೂ ಸಾಲದು, ಆತ್ಮದಲ್ಲಿ ಮೆಚ್ಚೂರಾಗಬೇಕು. ಆತ್ಮದಲ್ಲಿ ಪರವಾಗಿಲ್ಲ, ಇವನು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವನು, ಇವನು ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವರು, ಇವರ ಸ್ವಭಾವ ದೇವರ ಮಕ್ಕಳಿಗೆ ತಕ್ಕದಾಗಿದೆ, ಇವರ ನಡವಳಿಕೆ ದೇವರಿಗೆ ತಕ್ಕದಾಗಿದೆ, ಇವರ ದೇವರ ರಾಜ್ಯಕ್ಕೆ ಇವರು ಯೋಗ್ಯರಾಗಿದ್ದಾರೆ. ದೇವರಿಗೆ ಗೊತ್ತಾಗುವಾಗ ದೂತರಿಗೆ ಹೇಳ್ತಾರೆ, ಅವನು ಓಕೆ ಆಯಿತು, ಸರಿ ಅವನಿಗೆ ಪ್ರಮೋಷನ್ ಕೊಡು, ಅವನಿಗೆ ಅಪಾಯಿಂಟ್ಮೆಂಟ್ ಕೊಡು. ಆವಾಗ ಏನಾಯಿತು? ಯೋಗ್ಯ ಸ್ಥಿತಿ. ಅವ್ರ ಮನೆ ಮತ್ತು ಕೆಲಸ, ವರಿಮಾನ, ಜೀವನ ಎಲ್ಲ ಇದಾಗುತ್ತೆ. ಓಕೆ ಆಯಿತಾ? ಇಷ್ಟೇ ಕಥೆ. ಆದುದರಿಂದ ಸ್ಟಾರ್ಟಿಂಗ್ ಹೇಳೋದು ಮತ್ತು ಹೇಳ್ತೇನೆ, ಅದರಿಂದ ಏನು ಮಾಡಬೇಕು? ಕ್ರಿಸ್ತನಲ್ಲಿ ಸಂತೋಷಿಸಿರಿ. ಎಂಟರ್ಟೈನ್ಮೆಂಟು ಯೇಸು ಕ್ರಿಸ್ತನಲ್ಲಿ ಆಗಿರಲಿ. ಅದು ಬಿಟ್ಟು ಅಮ್ಯೂಸ್ಮೆಂಟ್ ಪಾರ್ಕಕ್ಕೆ ಹೋಗಿರಿ, ಆದರೆ ಅದೇ ಹುಚ್ಚುತನಕ್ಕೆ ಹೋಗಬೇಡ. ವಾಟರ್ ಫಾಲ್ಗೆ ಹೋಗಿರಿ, ಅದೇ ಹುಚ್ಚುತನಕ್ಕೆ ಹೋಗಬೇಡ. ಹುಚ್ಚುತನ ಅಲ್ಲ, ಯೇಸು ಕ್ರಿಸ್ತನೇ ಇರಬೇಕು. ಎದ್ದೇಳೋಣ.
ಪ್ರಾರ್ಥಿಸೋಣ. ಕರ್ತನೆ, ವಾಕ್ಯದಲ್ಲಿ ಕೇಳಿರುವ ಪ್ರಕಾರ ಕರ್ತನೆ ಸಂತೋಷಿಸಿರಿ, ಸಂತೋಷಿಸಿರಿ, ಎಲ್ಲದರಲ್ಲಿಯೂ ಕರ್ತನಲ್ಲಿ ಸಂತೋಷಿಸಿರಿ. ಯಾಕಂದರೆ ಕರ್ತನ ಬರೋಣವು ಹತ್ತಿರವಾಗಿರೋದ್ರಿಂದ ಈ ನಶಿಸುವ ವಿಷಯಕ್ಕಿಂತಲೂ ಬೆಲೆ ಬಾಳುವ ನಂಬಿಕೆಗೋಸ್ಕರ ದೇವರನ್ನೇ ನಿರೀಕ್ಷಿಸುತ್ತಾ ಸಂತೋಷಿಸಿರಿ ಎಂದು ವಾಕ್ಯದಲ್ಲಿ ನಾವು ಕೇಳಿರೋ ಪ್ರಕಾರ ನಮ್ಮನ್ನೇ ವಾಕ್ಯದ ಮುಂದೆ ಸಮರ್ಪಿಸ್ತಾ ಇದ್ದೇವೆ. ಏಸಯ್ಯ, ಈ ಲೋಕದ ಮಾಯಾಚಾಲಗಳಲ್ಲಿ ನಾವು ಅಪ್ಪ ಒಳಗೊಂಡು ನಮ್ಮ ಆತ್ಮವು ಅಪ್ಪ ನಷ್ಟಪಟ್ಟು ಹೋದರೆ ಏನು ಪ್ರಯೋಜನವಿಲ್ಲ. ಏಸಯ್ಯ, ಇವತ್ತು ವಾಕ್ಯದಲ್ಲಿ ಕೇಳಿರೋ ಪ್ರಕಾರ ಎಲ್ಲಾ ವಿಷಯಗಳಲ್ಲಿ ನಿಮ್ಮಲ್ಲಿ ಸಂತೋಷಿಸುವಂತ ಮನಸ್ಸು ನಮಗೆ ದಯಪಾಲಿಸಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಕಷ್ಟವಾಗಲಿ ನಷ್ಟವಾಗಲಿ ನಾನಾ ವಿಧ ಕಷ್ಟ ದುಃಖ ವೇದನೆಗಳಲ್ಲಿ ನಿಮ್ಮ ನಂಬಿಕೆಯ ಶೋಧನೆ ಆಗುತ್ತದೆ. ಆದರೆ ನೀವು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವಾಗ ನಿತ್ಯ ರಾಜ್ಯವೆಂಬ ಆ ನಿರೀಕ್ಷೆಯನ್ನು ನಿರೀಕ್ಷಿಸಿಕೊಂಡಿರುವಾಗ ಈ ಲೋಕದಲ್ಲಿ ಬರುವಂತ ಕಷ್ಟಗಳನ್ನು ಜಯಿಸಿ ಮುಂದೆ ಬರುವಂತ ಹೊಸ ಯೆರೂಸಲೇಮಿಗೋಸ್ಕರ ನಾವು ಈ ನಂಬಿಕೆಯನ್ನು ಈ ಕಷ್ಟಗಳನ್ನು ಸಂತೋಷದಿಂದ ಸ್ವೀಕರಿಸಿ ಮುಂದೆ ಸಾಗುವಂತೆ ಪವಿತ್ರಾತ್ಮರೇ ನಮಗೆ ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತಿನಿಂದ ಕರ್ತನೆ, ಸಭೆಯಾಗಿ ನಮ್ಮನ್ನೇ ನಿಮ್ಮ ಸನ್ನಿಧಿಯಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಈ ಲೋಕದಲ್ಲಿ ಏನೇ ಮಾಡಿದರೂ ಅಪ್ಪ ನಾವು ನೋಡುವಾಗ ಮನುಷ್ಯ, ನೀನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ನಿನ್ನ ಆತ್ಮ ನಷ್ಟಪಟ್ಟರೆ ನಿನಗೆ ಏನು ಲಾಭ ಎಂದು ಹೇಳಿರುವ ಪ್ರಕಾರ ಈ ಲೋಕದಲ್ಲಿ ಎಲ್ಲವನ್ನು ಸಂತೋಷಕ್ಕೂ ಸಮಾಧಾನಕ್ಕೂ ಕಷ್ಟಪಟ್ಟು ಸಂಪಾದಿಸಿ ಕೊನೆಯದಾಗಿ ನಮ್ಮ ಪ್ರಾಣ ನಷ್ಟಪಟ್ಟು ಏನು ಇಲ್ಲದೆ ಹೋಗುವುದಕ್ಕಿಂತ ಹೆಚ್ಚಾಗಿ ಇರುವುದರಲ್ಲಿ ಸಂತೋಷಿಸುತ್ತಾ ನಿಮ್ಮನ್ನೇ ಪ್ರಾರ್ಥನೆಯಿಂದಲೂ ಸ್ತುತಿ ಸ್ತೋತ್ರಗಳಿಂದಲೂ ವಿಜ್ಞಾಪಿಸುತ್ತಾ ಬೇಕಾದದನ್ನು ವಿಜ್ಞಾಪಿಸುವಾಗ ನಮ್ಮ ಗ್ರಹಿಕೆಗೆ ಮೀರಿದಂತ ಒಂದು ಆಶೀರ್ವಾದವನ್ನು ಶುಭಗಳನ್ನು ನೀವು ಕೊಡಲಿಕ್ಕೆ ಶಕ್ತನೆಂದು ನಿರೀಕ್ಷಿಸಿಕೊಂಡು ನಿಮ್ಮನ್ನೇ ಭರವಸೆ ಇಟ್ಟು ನಡೆಯಲಿಕ್ಕೆ ನಮಗೆ ಸಹಾಯ ಮಾಡಿರಿ. ನಮ್ಮನ್ನು ದಾರಿ ನಡೆಸಿರಿ, ನಮ್ಮ ಜೊತೆಯಲ್ಲಿ ನೀವೇ ಬನ್ನಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಹಲಿಗೆಯಲ್ಲಿ ಬರೆಯಲ್ಪಟ್ಟ ಹಾಗೆ ಎಂದಿಗೂ ಮಾಯದ ಹಾಗೆ ಎಂದಿಗೂ ನಮ್ಮಿಂದ ಮರೆತು ಹೋಗದ ಹಾಗೆ ದೃಢವಾಗಿ ಇಟ್ಟುಕೊಳ್ಳಲು ನಮಗೆ ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಬರುವಂತ ಒಂದು ವಾರಗಳಲ್ಲಿ ಈ ವಾಕ್ಯದಲ್ಲಿ ನಾವು ಮತ್ತೆ ಮತ್ತೆ ಬಲಗೊಂಡು ನಿನಗೋಸ್ಕರ ದೇವರಿಗೋಸ್ಕರ ಏನಾದ್ರೂ ಮಾಡಿದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಉಂಟು. ಈ ಲೋಕದಲ್ಲಿ ಏನೇ ಮಾಡಿದ್ರು, ಎಷ್ಟೇ ಸಂಪಾದಿಸಿದರು, ಯಾವುದು ಪ್ರಯೋಜನವಿಲ್ಲ ಎಂದಿರುವಾಗ ನಿನಗೋಸ್ಕರ ಏನಾದರೂ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತು ಪ್ರಾರ್ಥನೆಗೆ ಬಂದ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಈ ವಾಕ್ಯ ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡಲಿ. ಈ ವಾಕ್ಯ ಯೇಸುವಿನ ನಾಮದಲ್ಲಿ ಜೀವವುಳ್ಳ ವಾಕ್ಯ, ಸಜೀವವಾದ ವಾಕ್ಯ, ಈ ಬಾಯಿ ಕತ್ತಿಗಿಂತ ಹದವಾದ ವಾಕ್ಯ, ಎಲ್ಲ ಕೀಲು ಮಚ್ಚೆಗಳನ್ನು ತೂರಿ ಹೋಗುವಂತ ಶಕ್ತವಾದ ವಾಕ್ಯ ಯೇಸುವಿನ ನಾಮದಲ್ಲಿ ಸಮಯದಲ್ಲಿ ಕಾರ್ಯ ಮಾಡಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ರೋಗಿಗಳಾಗಿಯೂ ನಿರಾಶೆಯಲ್ಲಿ ವೇದನೆಯಲ್ಲಿ ಕಷ್ಟದಲ್ಲಿ ಬಂದಿರೋರಿಗೆ ಬಿಡುಗಡೆ, ಸೌಖ್ಯ, ಸಂತೋಷ, ಸಮಾಧಾನವು ಯೇಸುವಿನ ನಾಮದಲ್ಲಿ ಉಂಟಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ವಾಕ್ಯದ ಮೂಲಕ ಬರಬೇಕಾದ ಆಶೀರ್ವಾದಗಳು, ಕೃಪಾ ವರದಾನಗಳು ನಮ್ಮೆಲ್ಲರಲ್ಲಿ ಬಂದು ನಮ್ಮನ್ನು ದಾರಿ ನಡೆಸಲಿ ಎಂದು ಎಲ್ಲವನ್ನು ನಮ್ಮ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಎಲ್ಲ ಸ್ತುತಿಗನ ಮಹಿಮೆ ಎಲ್ಲ ನಿಮಗೆ ಸಮರ್ಪಿಸ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ತಂದೆ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.